ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಸಾಪ್ತಾಹಿಕ ವಾರ ಭವಿಷ್ಯ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಈ ವಿಶೇಷ ಸಂಚಿಕೆಯನ್ನು ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಈ ವಾಹಿನಿಯನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ? ಹಾಗಾದರೆ ಈಗಲೇ ಕೂಡಲೇ ದಯಮಾಡಿ ಈ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಬನ್ನಿ ವೀಕ್ಷಕರೇ, ತಡ ಮಾಡದೆ ಏಪ್ರಿಲ್ 7ನೇ ತಾರೀಕಿನಿಂದ ಏಪ್ರಿಲ್ 15ರವರೆಗೆ ರಾಶಿ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಯಾರೆಲ್ಲ ಭವಿಷ್ಯದಲ್ಲಿ ಏನೆಲ್ಲ ರಹಸ್ಯ ಅಡಗಿದೆ ನೋಡ್ಕೊಂಡು ಬರೋಣವಾ? ಹಾಗಾದರೆ ಮೊದಲನೆಯ ರಾಶಿ ವೀಕ್ಷಕರೇ, ಮೇಷರಾಶಿ. ವೀಕ್ಷಕರೇ, ಮೊದಲನೆಯ ರಾಶಿಯನ್ನು ನೋಡೋದಾದರೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಸ್ವಲ್ಪ ರಿಲೀಫ್ ಇದೆ. ಹೌದು ವೀಕ್ಷಕರೇ, ಯಾಕೆಂದರೆ ಮಾರ್ಚ್ 29ನೇ ತಾರೀಕಿಗೆ ಯುಗಾದಿಯ ಹಿಂದಿನ ದಿವಸದಿಂದ ಸಾಡೆ ಸಾತಿ ಆರಂಭ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಹಾಗಾಗಿ ಕೆಲಸದಲ್ಲಿ ವಿಳಂಬ ತುಂಬ ಅಂದರೆ ಶನಿಕಾಟ ಇವೆಲ್ಲವನ್ನ ನೀವು ಎಲ್ಲ ಕಡೆ ಹೇಳೋದನ್ನು ಕೇಳ್ತಾ ಇದ್ದೀರಿ. ಆದರೆ ಇಲ್ಲಿ ನಾನು ನಿಮಗೆ ಒಂದು ಗುಡ್ ನ್ಯೂಸ್, ಹ್ಯಾಪಿ ನ್ಯೂಸ್ ಕೊಡೋದೇನು ಅಂದರೆ ಮೇಷರಾಶಿಯವರಿಗೆ ಈ ವಾರ ಸ್ವಲ್ಪ ರಿಲೀಫ್ ಇರುತ್ತೆ, ಸಮಾಧಾನ ಇರುತ್ತೆ. ಶನಿಯ ವಕ್ರದೃಷ್ಟಿ ಸಾಡೆ ಸಾತಿ ಅಂತ ಇದ್ರೂ ಕೂಡ ಈ ವಾರ ಮೇಷರಾಶಿಯವರು ಸಮಾಧಾನ ಪಡುವ ಹಾಗೂ ರಿಲ್ಯಾಕ್ಸ್ ಆಗುವಂಥ ವಾರ. ಯಾಕೆ ಅಂದರೆ ಏನಾಗುತ್ತೆ, ಈ ವಾರ ನಿಮಗೆ ಸ್ವಲ್ಪ ಕೆಲಸಗಳು ಸ್ಪೀಡಪ್ ಆದಂತಹ ಅನುಭವ ಆಗುತ್ತೆ ಮತ್ತು ಆಗುತ್ತೆ ಕೂಡ. ಅನುಭವ ಆಗುತ್ತೆ ಅಂತ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಆ ಕೆಲಸ ಕೈಗೂಡುತ್ತೆ. ಈ ಹಿಂದಿನ ವಾರಗಳಲ್ಲಿ ಹೆಂಗಿತ್ತು, ಎಷ್ಟೇ ಕಷ್ಟಪಟ್ಟರೂ ಕೂಡ ಕೆಲಸ ನಿಧಾನ ವಿಳಂಬ. ಆದರೆ ಈ ವಾರ ಕೆಲಸ ಕೈ ಹಿಡಿಯುತ್ತೆ, ಕೆಲಸ ಸಕ್ಸಸ್ ಆಗುತ್ತೆ. ಜೊತೆಗೆ ಮೇಲಾಗಿ ಶತ್ರು ಕಾಟ ತಗ್ಗುತ್ತಾ ಬರುತ್ತೆ, ಶತ್ರುಗಳು ಡೌನ್ ಆಗ್ತಾರೆ, ನಿಮ್ಮ ಕೈ ಮೇಲಾಗುತ್ತೆ. ನೋಡಿ, ಖುಷಿ ಪಡುವ ಸಮಾಚಾರ ಅಲ್ವಾ? ಅದೇ ರೀತಿ ಮೇಷರಾಶಿಯವರಿಗೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ, ಒಂದು ರೀತಿ ಹಬ್ಬದ ವಾತಾವರಣ. ಯಾಕೆಂದರೆ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವಂಥದ್ದು, ಯಾವುದೋ ಒಂದು ಹೋಮ ಹವನವನ್ನು ನೀವು ಮಾಡಿಸ್ತೀರಿ, ದೇವರ ಕಾರ್ಯದಲ್ಲಿ ನೀವು ಭಾಗಿಯಾಗ್ತೀರಿ, ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಹಾಗೆ ತುಂಬ ದೂರದ ಕ್ಷೇತ್ರಗಳಿಗೆ, ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ಕೊಡ್ತೀರಿ. ಸಾಕಷ್ಟು ಮನಸ್ಸಿಗೆ ಈ ವಾರ ಹಿತ ಕೊಡುತ್ತೆ ಮೇಷರಾಶಿಯವರಿಗೆ. ಅದೇ ರೀತಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅವ್ರಿಗೂ ಕೂಡ ತುಂಬ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಬರುತ್ತೆ. ಅವ್ರಿಗೂ ಆಶ್ಚರ್ಯ ಆಗುತ್ತೆ, ಹೋದ ವಾರ ನನಗೆ ಈ ಥರ ಸ್ಟಡಿಯಲ್ಲಿ ಫೋಕಸ್ ಇರಲಿಲ್ವಲ್ಲ, ಈ ವಾರ ಅದು ಹೇಗೆ ಬಂತು ಅನ್ನೋ ಆಶ್ಚರ್ಯ ಆಗುತ್ತೆ. ಬಟ್ ಅದೆಲ್ಲ ಗ್ರಹಗತಿಗಳ ಸಂಚಾರದಿಂದ ತುಂಬ ಒಳ್ಳೆಯದಿದೆ ಮೇಷರಾಶಿಯವರಿಗೆ ಈ ವಾರ. ಆದರೆ ಮೇಷರಾಶಿಯವರಿಗೆ ಈ ವಾರ ಸ್ವಲ್ಪ ಕಚೇರಿಯಲ್ಲಿ ತಮ್ಮ ಕೊಲೀಗ್ಗಳಿಂದ ಒಂದು ಸ್ವಲ್ಪ ಶತ್ರುಕಾಟ ಅಂತ ತೋರಿಸುತ್ತೆ. ಯಾಕೆ ಅಂದರೆ ನೀವು ಮೈ ಮರೆತರೆ ಅದನ್ನು ಅಡ್ವಾಂಟೇಜ್ ಆಗಿ ತಗೋಬಹುದು. ನೋಡಿ, ಇದನ್ನು ಇವರು ಕಂಪ್ಯೂಟರಲ್ಲಿ ಇದೇ ಥರ ಡಾಕ್ಯುಮೆಂಟ್ ಓಪನ್ ಇಟ್ಬಿಟ್ಟು ಎಲ್ಲೋ ಟೀ ಕುಡಿಯೋಕ್ಕೆ ಹೋಗಿದ್ರು, ಅಥವಾ ಊಟ ಮಾಡೋಕ್ಕೆ ಹೋಗಿದ್ರು, ಅಥವಾ ರೆಸ್ಟ್ ರೂಮ್ಗೆ ಹೋಗಿದ್ರು, ಈ ಥರ ಅದು ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟ್ ಅದು ಬೇರೆಯವರು ಓದಿದ್ರು, ಈ ಥರದ ಚಿಕ್ಕ ಪುಟ್ಟ ಅದು ರೀಸನ್ ಅದನ್ನು ನೀವು ತುಂಬ ಜಾಗ್ರತೆ ತಗೊಂಡಿರ್ತೀರಿ. ಆದರೂ ಕೂಡ ಅದನ್ನು ನಿಮ್ಮ ಹಿತಶತ್ರುಗಳಾಗಲಿ ಗುಪ್ತ ಶತ್ರುಗಳಾಗಲಿ ನಿಮ್ಮನ್ನು ಬಯಸೋದಕ್ಕೆ, ನಿಮ್ಮನ್ನು ಕಾಲು ಎಳೆಯೋದಕ್ಕೆ ಅದು ಷಡ್ಯಂತ್ರ ಮಾಡ್ತಾರೆ. ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಅದರ ಅರ್ಥ ಏನು ಅಂತಂದರೆ, ಸ್ವಲ್ಪ ನೀವು ಮೈ ಮರೆತರೂ ಸಾಕು, ಶತ್ರುಗಳು ನಿಮ್ಮ ಕಾಲು ಎಳೆಯೋದಕ್ಕೆ ರೆಡಿ ಇರ್ತಾರೆ. ಈ ವಾರ ಆ ವಿಷಯದಲ್ಲಿ ಜಾಗ್ರತೆ ಇರಬೇಕು. ಕಣ್ಣು ಮುಚ್ಚಿ ಯಾವುದನ್ನು ನಂಬಬಾರ್ದು ಈ ವಾರ ನೀವು ಮೇಷರಾಶಿಯವರು. ಯಾಕೆ ಅಂತಂದರೆ ಲೋನ್ ಪತ್ರಕ್ಕಾಗಲಿ ಡಾಕ್ಯುಮೆಂಟ್ಸಿಗಾಗಲಿ ವಿಶೇಷವಾಗಿ ಸಹಿ ಮಾಡಬೇಕಾದ್ರೆ ಎಲ್ಲ ಪತ್ರಗಳನ್ನು ಓದಿ ಸಹಿ ಮಾಡಿ. ಮೇಷರಾಶಿಯವರು ತಾಳ್ಮೆ ಕಳೆದುಕೊಳ್ಬೇಡಿ ಅಂತ ಬರುತ್ತೆ. ವಿಶೇಷವಾಗಿ ಯಾವುದೇ ವಿಚಾರ ಇರಲಿ, ಕೂಲಾಗಿ ಸಿಚುವೇಶನ್ಸ್ಗಳನ್ನು, ಸಂದರ್ಭಗಳನ್ನು ಹ್ಯಾಂಡಲ್ ಮಾಡಿ. ಮೇಷರಾಶಿಯವರಿಗೆ ಅದೃಷ್ಟದ ದಿನ ಸೋಮವಾರ ಮತ್ತು ಶುಕ್ರವಾರ ಅದೃಷ್ಟ ತರುತ್ತೆ. ಅದೃಷ್ಟದ ಸಂಖ್ಯೆ 2 ಮತ್ತು 29 ಅದೃಷ್ಟದ ಸಂಖ್ಯೆ ಆಗಿರುತ್ತೆ. ಅದೃಷ್ಟದ ಬಣ್ಣ ನೇರಳೆ ಆಗಿರುತ್ತೆ. ಅದೇ ರೀತಿ ಪರಿಹಾರ ಕ್ರಮದಲ್ಲಿ ನೋಡೋದಕ್ಕಾಗಿ ಜೀತ್ ಮೀಡಿಯಾದಲ್ಲಿ ನಾವು ಯುಗಾದಿಯ ದಿನ ಅಪ್ಲೋಡ್ ಮಾಡಿದಂತಹ ಶ್ರೀಕೃಷ್ಣ ಮಧುರಾಷ್ಟಕಂ ಸ್ತೋತ್ರವನ್ನು ಬೆಳಗ್ಗೆ ಸಂಜೆ ತಪ್ಪದೆ ಕೇಳ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಸಿಹಿ ಮಧುರತೆ ತುಂಬುತ್ತೆ. ಅದೆಂತಹದೇ ಕಷ್ಟ ನಿಮ್ಮ ಜೀವನಕ್ಕೆ ಬಂದು ನಿಂತರೂ ಕೂಡ
ಅದು ಮಂಜಿನಂತೆ ಕರಗುವಂಥ ವ್ಯವಸ್ಥೆಯನ್ನು ಮಧುರಾಷ್ಟಕಂ ಸ್ತೋತ್ರ ಮಾಡುತ್ತೆ. ಯಾಕೆಂದರೆ ಕೃಷ್ಣನ ಮಧುರಾಷ್ಟಕಂ ಸ್ತೋತ್ರ ಅದು ತುಂಬ ಪವರ್ಫುಲ್ ಸ್ತೋತ್ರ. ಜೀತ್ ಮೀಡಿಯಾ ಮಧುರಾಷ್ಟಕಂ ಅಂತ ಟೈಪ್ ಮಾಡಿ ಸಿಗುತ್ತೆ. ಅದೇ ರೀತಿ ಈ ವಾರ ಪೂರ್ತಿ ಪ್ರತಿದಿನ ಬೆಳಗ್ಗೆ ಸಂಜೆ 108 ಬಾರಿ ಓಂ ಗಂ ಗಣಪತಯೇ ನಮಃ, ಓಂ ಗಣಪತಯೇ ನಮಃ ಈ ಮಂತ್ರವನ್ನು ಮೇಷರಾಶಿಯವರು ಪ್ರತಿದಿನ ಬೆಳಗ್ಗೆ ಸಂಜೆ ಹೇಳ್ಕೊಳ್ಳೋದ್ರಿಂದ ಈ ವಾರ ಏನು ಸಿಹಿ ಫಲಗಳಿದೆ ಅದು ಇನ್ನೂ ಡಬಲ್ ಆಗುತ್ತೆ ಅಂತ ಹೇಳ್ತಾ, ವೀಕ್ಷಕರೇ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೀಕ್ಷಕರೇ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರದ ಭವಿಷ್ಯ ಹೇಗಿದೆ ಅಂದರೆ ತುಂಬ ಸಿಹಿಯಾಗಿದೆ. ಎಲ್ಲ ಕಡೆಯಿಂದ ನಿಮಗೆ ಗುಡ್ ನ್ಯೂಸ್ಗಳು ಬರುತ್ತೆ. ವಿಶೇಷವಾಗಿ ನೋಡಿ, ಮೊಟ್ಟ ಮೊದಲೇ ಬಾರಿಗೆ ಇಲ್ಲಿ ತೋರಿಸ್ತಾ ಇರೋದೇನು ಅಂದರೆ ಪ್ರೇಮಿಗಳಿಗೆ ಈ ವಾರ ಶುಭ. ನಿಮ್ಮ ಪ್ರೇಮಿಯ ಕಡೆಯಿಂದ ಒಂದು ಬೆಲೆ ಬಾಳುವಂತಹ ಗಿಫ್ಟ್ ಸಿಗುತ್ತೆ. ಇದರಿಂದ ನಿಮ್ಮ ಮನಸ್ಸಿಗೆ ಖುಷಿ ಆಗುತ್ತೆ, ಆಹ್ಲಾದಕರ ವಾತಾವರಣ, ನಿಮ್ಮ ಮನಸ್ಸು ತುಂಬ ಅಂದರೆ ತುಂಬ ಸಂತೋಷ ಪಡುತ್ತೆ. ನೀವು ಇಬ್ಬರೂ ಸೇರಿ ಲಾಂಗ್ ಡ್ರೈವ್ ಹೋಗುವಂಥದ್ದು, ಒಂದು ಒಳ್ಳೆಯ ಕಡೆ ಊಟ ಮಾಡುವಂಥದ್ದು, ಹಿಲ್ ಸ್ಟೇಷನ್ಗೆ ಹೋಗುವಂಥದ್ದು, ಈ ರೀತಿಯಾದಂಥ ದಂಪತಿಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಈ ವೃಷಭ ರಾಶಿಯವರು ಯಾರು ಈ ಒಂದು ಜಾತಕರಾಗಿದ್ದೀರಿ, ಈ ವಾರ ವಿಶೇಷವಾಗಿ ಏಪ್ರಿಲ್ 7ರಿಂದ 15ರವರೆಗೆ ಬಹಳ ಚೆನ್ನಾಗಿದೆ. ದಾಂಪತ್ಯದಲ್ಲೂ ಸಹಿತ, ಪ್ರೇಮಿಗಳಾಗಿದ್ದರೂ ಸಹಿತ ನೀವು ಈ ವಾರ ತುಂಬ ಅಂದರೆ ತುಂಬ ಹೊಂದಾಣಿಕೆಯಿಂದ, ಅನೋನ್ಯತೆಯಿಂದ ಇರುವಂಥ ವಾರ ಅಂತ ತೋರಿಸುತ್ತೆ. ಅದೇ ರೀತಿ ವಿಶೇಷವಾಗಿ ನೀವು ಈ ವಾರ ಕೆಲಸದಲ್ಲಿ ಬಹಳ ಫೋಕಸ್ ಮಾಡ್ತೀರಾ. ಕಾನ್ಸಂಟ್ರೇಷನ್ ಲೆವೆಲ್ ಹೈ ಇರುತ್ತೆ, ಪೀಕಲ್ಲಿರುತ್ತೆ. ನೀವು ಯಾವುದೇ ಕೆಲಸ ಮಾಡಿ ವೃಷಭ ರಾಶಿಯವರು ಈ ವಾರ ಮನೆಯಲ್ಲಿರಬಹುದು, ಸ್ಟಡಿಯಲ್ಲಿರಬಹುದು, ವ್ಯಾಪಾರ, ನೌಕರಿ, ಕೃಷಿ, ಮಾಧ್ಯಮ ಕ್ಷೇತ್ರ, ಸೋಷಿಯಲ್ ಮೀಡಿಯಾ, ಸಿನಿಮಾ ರಂಗ, ರಾಜಕಾರಣ, ಯಾವುದಾದ್ರೂ ರಂಗದಲ್ಲಿರಿ ವೃಷಭ ರಾಶಿಯವರು ಈ ವಾರ ಮಾತ್ರ ಬೊಂಬಾಟಾಗಿರುತ್ತೆ, ಅದ್ಭುತವಾಗಿರುತ್ತೆ. ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತೀರಿ ಅದು ನ್ಯಾಯಯುತವಾದ, ಸತ್ಯಯುತವಾದಂತಹ ಅದ್ಭುತವಾದಂಥ ಜಯ ಕೊಡುತ್ತೆ. ಕೆಲಸ ಮಾತ್ರ ನ್ಯಾಯಯುತವಾದ ಕೆಲಸ ಇರಬೇಕು. ಹಂಗಂತ ಹೇಳಿ ನಾನು ಯಾವುದ್ಯಾವುದೋ ಕೆಲಸಕ್ಕೆ ಕೈ ಹಾಕ್ತೀನಿ ಜಯ ಕೊಡುತ್ತೆ ಹಂಗಂತಲ್ಲ. ನ್ಯಾಯದ ಮಾರ್ಗದಲ್ಲಿ ನಡೀರಿ, ಸತ್ಯದ ಮಾರ್ಗದಲ್ಲಿ ನಡೀರಿ. ವೃಷಭ ರಾಶಿಯವರಿಗೆ ಈ ವಾರ ಬರೀ ವೃಷಭ ರಾಶಿಯವರು ಅಂತಲ್ಲ, ಎಲ್ರಿಗೂ ಇದು ಅನ್ವಯ ಆಗುತ್ತೆ. ವೃಷಭ ರಾಶಿಯವರಿಗೆ ವಿಶೇಷವಾಗಿ ಈ ವಾರ ಜಯ ವಿಜಯ, ಕಟ್ಟಿಟ್ಟ ಬುತ್ತಿ ಬಹಳ ಒಳ್ಳೆಯದು. ಅದೇ ರೀತಿ ಅಧಿಕಾರಿಗಳಿಂದ ಪ್ರಶಂಸೆ ಅಂತ ಬರುತ್ತೆ. ಕಚೇರಿಯಲ್ಲಿ ಕೆಲಸ ಮಾಡುವಂಥ ವೃಷಭ ರಾಶಿಯವರಿಗೆ ತುಂಬ ನಿಮ್ಮ ಕೆಲಸ ಗುರುತಿಸ್ತಾರೆ. ಪ್ರಮೋಷನ್, ಇನ್ಕ್ರಿಮೆಂಟ್ ವಿತ್ ಪ್ರಮೋಷನ್ ಟ್ರಾನ್ಸ್ಫರ್ ಆಗುತ್ತೆ, ತುಂಬ ಒಳ್ಳೆಯದಿದೆ. ಅದೇ ರೀತಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಯಾರ್ಯಾರು ಟೀಚಿಂಗ್ ಮತ್ತು ನಾನ್ ಟೀಚಿಂಗಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ವೃಷಭ ರಾಶಿಯವರು, ಈ ವಾರ ನಿಮಗೆ ಮನಸ್ಸಿಗೆ ಸಿಹಿ ಕೊಡುವಂಥ ಸುದ್ದಿ ಬರುತ್ತೆ. ನೀವು ಯಾವುದೋ ಒಂದು ಕಡೆ ಊರಿಗೆ ಟ್ರಾನ್ಸ್ಫರ್ ಆಗಲಿ ಅಂತ ಬಯಸ್ತಾ ಇರ್ತೀರಿ, ಪ್ರಯತ್ನ ಮಾಡ್ತಾ ಇರ್ತೀರಿ, ಆ ವಿಷಯದಲ್ಲಿ ಪ್ರಗತಿಗಳು ಆಗ್ತಾ ಇರುತ್ತೆ. ಬಟ್ ನಿರೀಕ್ಷಿತ ಫಲ ಕೊಟ್ಟಿರೋದಿಲ್ಲ, ಅದು ಈ ವಾರ ಕೈಗೂಡುತ್ತೆ. ಅದೇ ರೀತಿ ಮನೆಯಲ್ಲಿ ಮಂಗಳ ಕಾರ್ಯ ಅಂತ ತೋರಿಸ್ತಾ ಇದೆ. ಕುಟುಂಬದ ಸದಸ್ಯರೊಂದಿಗೆ ಎಲ್ಲರೂ ಬೆರೆತು ಒಂದು ಗುಡ್ ಟೈಮನ್ನು ಕಳೆಯುವಂತಹ ಸಮಯ. ಅದೇ ರೀತಿ ಒಂದು ಸ್ವಲ್ಪ ಈ ವಾರ ವೃಷಭ ರಾಶಿಯವರಿಗೆ ನೆರೆಹೊರೆಯವರೊಂದಿಗೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಸಿಲ್ಲಿ ರೀಸನ್ ಅನಿಸುತ್ತೆ ನಿಮಗೆ, ಆ ರೀಸನ್ನಿಗೆ ಜಗಳ ಆಗುವಂಥದ್ದು, ಅದನ್ನು ನೋಡ್ಕೊಳ್ಳಿ. ಆಫೀಸ್ ಗಾಸಿಪ್ ಬೇಡ ಅಂತ ತೋರಿಸ್ತಾ ಇದೆ ವೃಷಭ ರಾಶಿಯವರಿಗೆ. ನಿಮ್ಮ ಕೆಲಸದ ಮೇಲೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ. ವ್ಯಾಪಾರ ವ್ಯವಹಾರ ಆದರೂ ಆಯಿತು, ಆಫೀಸ್ ಕೆಲಸ ಆದರೂ ಆಯಿತು, ನಾವು ಉಂಟು ನಮ್ಮ ಕೆಲಸ ಉಂಟು, ಆ ರೀತಿ ಇದ್ದರೆ ನಿಮಗೆ ಬಹಳ ಒಳ್ಳೆಯದಾಗತ್ತೆ. ರಾಜಕಾರಣಿಗಳಿಗೆ ಅತ್ಯಂತ ಶುಭ ಅಂತ ತೋರಿಸುತ್ತೆ. ವೃಷಭ ರಾಶಿಯವರಿಗೆ ಈ ವಾರ ಯಾರ್ಯಾರು ರಾಜಕಾರಣಿಗಳಿದ್ದೀರಿ ನಿಮಗೆ ಹೊಸ ಜವಾಬ್ದಾರಿ ಸಿಗಲಿಕ್ಕಿದೆ. ಇನ್ನು ವೃಷಭ ರಾಶಿಯವರಿಗೆ ಅದೃಷ್ಟದ ದಿನ ಬುಧವಾರ ಮತ್ತು ಶನಿವಾರ ಅದೃಷ್ಟ ತರುತ್ತೆ. ಅದೃಷ್ಟದ ಸಂಖ್ಯೆ 5 ಮತ್ತು 18 ಆಗಿರುತ್ತೆ. ಅದೃಷ್ಟದ ಬಣ್ಣ ನೀಲಿ ಮಿಶ್ರಿತ ಬೂದು, ಇಂಡಿಗೋ ಕಲರ್ ಅಂತ ಹೇಳ್ತಾರೆ, ಅದು ನಿಮಗೆ ಅದೃಷ್ಟ ತರುತ್ತೆ. ಇನ್ನು ಪರಿಹಾರ ರೂಪದಲ್ಲಿ ನೋಡೋದಾಗಿ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಕೇಳೋದ್ರಿಂದ ನಿಮ್ಮ ಜೀವನಕ್ಕೆ ಬಂದಂಥ ಎಲ್ಲ ಕಷ್ಟಗಳು ಮಂಜಿನಂತೆ ಕರಗುತ್ತೆ. ಅದೇ ರೀತಿ ಈ ವಾರ ವೃಷಭ ರಾಶಿಯವರು ಮನೆಯಿಂದ ಹೊರಡುವ ಮುನ್ನ ಕೇಸರಿಯ ತಿಲಕವನ್ನು ಹಣೆಗಿಟ್ಕೊಂಡು ಮನೆಯಿಂದ ಹೊರಡುವ ಮುನ್ನ 108 ಬಾರಿ ಓಂ ಹಂ ಹನುಮಂತೆ ನಮಃ ಈ ಮಂತ್ರವನ್ನು ಹೇಳಿ ಮನೆಯಿಂದ ಹೊರಡಿ. ಮನೆಯಲ್ಲಿರೋರು ಕೂಡ ಈ ಕೆಲಸ ಮಾಡ್ಕೊಳ್ಳೋದ್ರಿಂದ ವೃಷಭ ರಾಶಿಯವರಿಗೆ ಈ ವಾರ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಈ ವಾರದ ಮಿಥುನ ರಾಶಿಯ ಭವಿಷ್ಯವನ್ನು ನೋಡಲಿಕ್ಕಾಗಿ
ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ 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 ತಿರುವು ಬರುತ್ತೆ ಅನ್ನೋದರ ಬಗ್ಗೆ ಸೂಚನೆ ಕೊಡ್ತಾ ಇದೆ. ಬಿಗ್ ಟ್ವಿಸ್ಟ್ ಅಂತ ಹೇಳ್ತಾರಲ್ಲ ಅದು. ಯಾಕೆ ಅಂತಂದರೆ ನಾವೇನೋ ಒಂದು ಕೆಲಸಕ್ಕೋಸ್ಕರ ಕೈ ಹಾಕಿರ್ತೀವಿ, ಒಂದು ನಿರೀಕ್ಷಿತ ಫಲ, ಒಂದು ಗುಡ್ ರಿಸಲ್ಟ್ಗೋಸ್ಕರ ಕಾಯ್ತಾ ಇರ್ತೀವಿ. ಆದರೆ ಅದು ಬರದೇನೆ ನಾವು ಸೋತು ಹತಾಶರಾಗಿಬಿಟ್ಟಿರ್ತೀವಿ. ಎಷ್ಟೇ ಮಾಡಿದರೂ ನನಗೆ ಈ ಕೆಲಸ ಕೈ ಹಿಡಿತಾ ಇಲ್ಲ, ಎಲ್ಲ ಕೆಲಸಗಳು ಅರ್ಧಕ್ಕೆ ನಿಲ್ತಾ ಇದೆ, ನಾನೇನು ಮಾಡಲಿ, ಇನ್ನು ಮುಂದೆ ಈ ಕೆಲಸ ಮಾಡಲಾ ಬೇಡವಾ, ಇಂತಹ ಒಂದು ಹತಾಶೆಯಿಂದ ಕೂತಿರ್ತೀರಿ ಮಿಥುನ ರಾಶಿಯವರು. ಆದರೆ ಈ ವಾರ ನಿಮಗೆ ಗುಡ್ ನ್ಯೂಸ್ ಕೊಟ್ಟಿದ್ದೀನಿ. ನಾನು ಒಂದು ದಿವಸ ಮುಂಚಿತನೇ ಹೇಳ್ತಾ ಇದ್ದೀನಿ, ಈ ಸಂಚಿಕೆಯನ್ನು ನೋಡಿ ಒಂದು ದಿವಸದ ಒಳಗಡೆ ಮಿಥುನ ರಾಶಿಯವರಿಗೆ ಒಂದು ಶುಭ ಫಲ ಬರುತ್ತೆ. ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ತಿರುವು ಬರುತ್ತೆ. ಯಾರು ನೌಕರಿಗೋಸ್ಕರ ಕಾಯ್ತಾ ಇದ್ರಿ, ನೌಕರಿ ಸಿಗುತ್ತೆ. ಮದುವೆಗೆ ಗಂಡು ಹೆಣ್ಣು ಸೆಟ್ ಆಗುತ್ತೆ. ಒಂದು ಸೈಟ್ ಕೊಳ್ಳುವಂತಹ, ಮನೆ ಕೊಳ್ಳುವಂತಹ, ಕಾರ್ ಕೊಳ್ಳುವಂತಹ ಜೀವನದಲ್ಲಿ ಒಂದು ಶುಭ ಘಟನೆ ನಡೆಯುತ್ತೆ. ನೋಟ್ ಮಾಡಿಟ್ಕೊಳ್ಳಿ, ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಅದೇ ರೀತಿ ವಿಶೇಷವಾಗಿ ಮಿಥುನ ರಾಶಿಯವರು ಈ ವಾರ ಏನು ಮಾಡಬೇಕು ಅಂತಂದರೆ, ಹಿರಿಯರಿಂದ ಮಾರ್ಗದರ್ಶನ ತಗೊಳ್ಳಿ. ಅಕಸ್ಮಾತ್ ಗುರು ಹಿರಿಯರು ಈ ಕೆಲಸ ಮಾಡಬೇಡಪ್ಪ ಅಂತಂದರೆ ಅವರ ಜೊತೆಗೆ ಕೇಳಿ, ಇನ್ನೊಂದು ಸಲ ವಿಚಾರ ವಿಮರ್ಶೆ ಮಾಡಿ. ಯಾಕೆಂದರೆ ಅನುಭವ ದೊಡ್ಡದು. ವಯಸ್ಸಿನಲ್ಲಿ ಅವರಿಗೆ ಅನುಭವ ಜಾಸ್ತಿ ಇರುತ್ತೆ, ನಾವು ಚಿಕ್ಕವರು ಇರ್ತೀವಿ. ಅವ್ರ ಹತ್ರ ಅನುಭವದ ಮಾತನ್ನು ಕೇಳಿ ಕೆಲಸ ಮಾಡೋದರಲ್ಲಿ ಮಿಥುನ ರಾಶಿಯವರಿಗೆ ಯಾವ ತೊಂದರೆಯೂ ಇಲ್ಲ ಅಂತ ತೋರಿಸುತ್ತೆ. ಅದೇ ರೀತಿ ಹಳೆಯ ಶತ್ರು ಒಂದು ಸ್ವಲ್ಪ ಮತ್ತೆ ಆಕ್ಟಿವೇಟ್ ಆಗ್ಬೋದು. ನಿಮ್ಮ ನಿದ್ದೆಯನ್ನು ಕೆಡಿಸುವಂತಹ ಒಂದು ವ್ಯವಸ್ಥೆಯನ್ನು ಆತ ಮಾಡ್ಕೋಬೋದು. ಮಿಥುನ ರಾಶಿಯವರು ಸ್ವಲ್ಪ ಶತ್ರುಗಳ ಮೇಲೆ ಕಣ್ಣಿಟ್ಟಿರಿ. ಅದೇ ರೀತಿ ಮಿಥುನ ರಾಶಿಯವರು ನಿಮ್ಮ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಗಾಗಿ, ವ್ಯಾಪಾರ ವ್ಯವಹಾರವನ್ನು ಅಭಿವೃದ್ಧಿ ಪ್ರಗತಿ ಮಾಡೋಕ್ಕೋಸ್ಕರ ದೇಶ ವಿದೇಶ ಪ್ರಯಾಣ ಮಾಡುವಂತಹ ಒಂದು ಯೋಗವನ್ನು ಸೂಚಿಸ್ತಾ ಇದೆ. ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ದಂಪತಿಗಳಿಗೆ ಚೆನ್ನಾಗಿದೆ, ನೌಕರಸ್ಥರು ವ್ಯಾಪಾರಸ್ಥರಿಗೆ ಎಲ್ಲ ಚೆನ್ನಾಗಿದೆ. ಈ ವಾರ ಅತಿ ಖುಷಿಯ ವಾರ. ಆದರೆ ವಿಶೇಷವಾಗಿ ಮಿಥುನ ರಾಶಿಯ ಜಾತಕರಿಗೆ ಈ ವಾರ ಒಂದು ಸ್ವಲ್ಪ ಆಲಸ್ಯ ಕಾಡುತ್ತೆ. ಆ ಆಲಸ್ಯವನ್ನು ಮೀರಿ ಬಂದರೆ ಮಿಥುನ ರಾಶಿಯವರಿಗೆ ಬಹಳ ಒಳ್ಳೆಯದಿದೆ. ವಿಶೇಷವಾಗಿ ಮಿಥುನ ರಾಶಿಯ ಮಕ್ಕಳೇನಿರ್ತಾರೆ, ಸ್ಟಡಿ ಮಾಡುವಾಗ ಅವರ ಫೋಕಸ್ ಔಟ್ ಆಗುತ್ತೆ. ಇನ್ನೊಂದು 5 ನಿಮಿಷದ ಒಂದು ಸ್ಟಡಿ ಬಾಕಿ ಇರುತ್ತೆ, ಇಲ್ಲ ನಾಳೆ ಮಾಡಿದ್ರಾಯ್ತು ಅನ್ನುವಂತಹ ಒಂದು ಯೋಚನೆ ಬಂದರೆ ನಾಳೆನೂ ಸ್ಟಡಿ ಆಗಲ್ಲ, ನಾಡಿದ್ದು ಸ್ಟಡಿ ಆಗಲ್ಲ. ಹಾಗಾಗಿ ಮಿಥುನ ರಾಶಿಯವರು ಏನು ಮಾಡಬೇಕು, ಎಲ್ಲರೂ ಕೂಡ ಫೋಕಸ್ಸನ್ನು ಕೇಂದ್ರೀಕರಿಸಿ ಕೆಲಸ ಮಾಡಿದರೆ ಜಯ ಸಿಗುತ್ತೆ. ಹಾಗೆ ಅದೃಷ್ಟವನ್ನು ನೋಡಲಿಕ್ಕಾಗಿ ಮಿಥುನ ರಾಶಿಯವರಿಗೆ ಬುಧವಾರ ಮತ್ತು ಶನಿವಾರ ಅದೃಷ್ಟ ತರುತ್ತೆ. ಅದೃಷ್ಟದ ಸಂಖ್ಯೆ 10 ಮತ್ತು 28 ಆಗಿರುತ್ತೆ. ಅದೃಷ್ಟದ ಒಂದು ಬಣ್ಣವನ್ನು ನೋಡಲಿಕ್ಕಾಗಿ ಮಿಥುನ ರಾಶಿಯವರಿಗೆ ನೀಲಿ ಮಿಶ್ರಿತ ಬೂದು ಬಣ್ಣ ಬರುತ್ತೆ. ಪರಿಹಾರ ಕ್ರಮದಲ್ಲಿ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದಂತಹ ಮಧುರಾಷ್ಟಕಂ, ಶ್ರೀಕೃಷ್ಣ ಮಧುರಾಷ್ಟಕಮನ್ನು ಕೇಳೋದಕ್ಕೆ ಮರಿಬೇಡಿ. ನಿಮ್ಮ ಜೀವನದಲ್ಲಿ ಹೆಚ್ಚಿನ ಸಿಹಿ ಬರುತ್ತೆ. ಮಧುರಾಷ್ಟಕಂ ಎಲ್ಲಿ ಸಿಗುತ್ತೆ ಗುರುಗಳೇ ಅಂತೀರಾ? ಜೀತ್ ಮೀಡಿಯಾ ಮಧುರಾಷ್ಟಕಂ, ಶ್ರೀಕೃಷ್ಣ ಮಧುರಾಷ್ಟಕಂ ಅಂತ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಸಿಗುತ್ತೆ. ಮನೆಯಿಂದ ಹೊರಡುವ ಮುನ್ನ ಮಿಥುನ ರಾಶಿಯವರು ಏನು ಮಾಡಬೇಕು ಅಂತಂದರೆ, ಹಣೆಗೆ ಅರಿಶಿಣದ ತಿಲಕವನ್ನು ಪ್ರತಿದಿನ ಇಟ್ಕೊಂಡು ಈ ವಾರ ಹೊರಡೋದ್ರಿಂದ ಅತ್ಯಂತ ಹೆಚ್ಚಿನ ಶುಭ ಫಲ ಸಿಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿ. ಕರ್ಕ ರಾಶಿಯವರಿಗೆ ಈ ವಾರ 50-50 ಅಂತ ಹೇಳ್ಬೋದು. 50% ಸಿಹಿ ಫಲ ಬಂದರೆ ಇನ್ನು 50% ಕಹಿ ಫಲ ಇರುತ್ತೆ. ಆ ಕಹಿಯನ್ನು ಸಿಹಿಯಾಗಿ ಪರಿವರ್ತನೆ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಕರ್ಕ ರಾಶಿಯವರ ಭವಿಷ್ಯದ ಕೊನೆಗೆ ನಾನೇನು ಪರಿಹಾರ ಅದೃಷ್ಟ ಹೇಳ್ತೀನಿ, ಅಲ್ಲಿ ಹೇಳ್ಕೊಡ್ತೀನಿ. ಈ ರೀತಿ 3 ದಿನ ನಿಮಗೆ ಸಿಹಿ ಇರುತ್ತೆ ಕರ್ಕ ರಾಶಿಯವರಿಗೆ. ವಾರದ ಆರಂಭ ಭಾನುವಾರ, ಸೋಮವಾರ, ಮಂಗಳವಾರ ಅತ್ಯಂತ ಶುಭ ದಿನಗಳೇ ನಿಮ್ಮ ಜೀವನದಲ್ಲಿ ಅಂತ ಹೇಳ್ಬೋದು ಕರ್ಕ ರಾಶಿಯವರಿಗೆ. ಯಾಕೆಂದರೆ ನೀವೇನು ಕೆಲಸಕ್ಕೆ ಕೈ ಹಾಕ್ತೀರಾ, ನಿಮ್ಮ ನಿರೀಕ್ಷಿತ ಫಲ ಏನಿರುತ್ತೆ ಡಬಲ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನೀವು ಯಾವುದೋ ಒಂದು ಸೈಟ್ ನೋಡೋಕ್ಕೆ ಹೋಗ್ತೀರಾ ಅನ್ಕೊಳ್ಳೋಣ. ಸೈಟ್ ನೋಡೋಕ್ಕೆ ಹೋದಾಗ ಅಲ್ಲಿ ಕೆಲವೊಂದು ಪ್ರೊಸೀಜರ್ ಇರುತ್ತೆ. ಸೈಟನ್ನು ನೋಡಬೇಕು, ಆ ಲೊಕ್ಯಾಲಿಟಿಯನ್ನು ನೋಡಬೇಕು. ತದನಂತರ ಅಲ್ಲಿನ ನೀವು ಮಣ್ಣನ್ನು, ನಿಮ್ಮ ಒಂದು ಕಲ್ಪನೆ ಒಂದು ಇದು ಇರುತ್ತೆ, ಈ ರೀತಿ ಮಣ್ಣಿರಬೇಕು, ಕೆಂಪು ಮಣ್ಣು, ಕಪ್ಪು ಮಣ್ಣು, ಮತ್ತೊಂದು ಆ ರೀತಿಯಾಗಿರುತ್ತೆ. ಕೆಲವೊಬ್ಬರು ಸೈಟಲ್ಲಿ ಸ್ಪೆಸಿಫಿಕ್ ಆಗಿ ವಾಸ್ತುವನ್ನು ನೋಡ್ತಾರೆ, ವಾಸ್ತು ಯಾವ ದಿಕ್ಕಿಗಿದೆ, ಆಮೇಲೆ ರೋಡ್ ಹಿಟ್ ಇದೆಯಾ, ಈ ರೀತಿಯಾಗಿ ಎಲ್ಲ ಕ್ರಮಗಳನ್ನು ಅವರು ನೋಡ್ತಾ ಇರ್ತಾರೆ.
ಅದಾದ ಮೇಲೆ ತದನಂತರ ಏನಾಗುತ್ತೆ ಅಂತಂದರೆ ನಿಮಗೆ ಅದರ ಲೀಗಲ್ ಪ್ರೊಸೆಸ್ ಫಾರ್ಮ್ಯಾಲಿಟೀಸ್ ಇರುತ್ತೆ. ಲೀಗಲ್ ಚೆಕ್ ಮಾಡಿಸ್ಕೋಬೇಕು, ಲೀಗಲ್ ಒಪಿನಿಯನ್ ತೊಗೋಬೇಕು, ಎಲ್ಲ ಇರುತ್ತೆ. ಆದರೆ ನಿಮಗೆ ಒಂದು 15 ದಿವಸ ಒಂದು ಸೈಟ್ ನೋಡಿರ್ತೀರಾ, ಅದು ಲೀಗಲ್ ಒಪಿನಿಯನ್ ಅದೆಲ್ಲ ಆಗೋದಕ್ಕೆ ಒಂದು 15 ದಿವಸ ಬೇಕು ಅಂತ ಇಟ್ಕೊಳ್ಳೋಣ. ಆ ನಿರೀಕ್ಷಿತ ಮಟ್ಟಕ್ಕಿಂತ ಬೇಗ ರಿಸಲ್ಟ್ ಬಂದ್ಬಿಡುತ್ತೆ. ಓಕೆ, ಈ ಸೈಟ್ ಕರೆಕ್ಟ್ ಆಗಿದೆ, ಯಾವ ಲೀಗಲ್ ಕಾಂಪ್ಲಿಕೇಶನ್ ಇಲ್ಲ, ಯು ಪ್ಲೀಸ್ ಗೋ ಹೆಡ್ ಅಪ್ರೂವಲ್, ಆ ಥರದ ಸುದ್ದಿ ಬರುತ್ತೆ. ನೀವು ಯಾವುದೋ ಒಂದು ಮನೆ ನೋಡೋಕ್ಕೆ ಹೋಗಿರ್ತೀರಾ ಅಥವಾ ವಾಹನ ತೊಗೊಳಕ್ಕೆ ಹೋಗಿರ್ತೀರಾ, ಬೇಗ ಅದನ್ನು ಚೂಸ್ ಮಾಡ್ತೀರಾ, ಕರೆಕ್ಟಾಗಿ ಚೂಸ್ ಮಾಡಿರ್ತೀರಾ, ಅದರಲ್ಲಿ ಯಾವ ಎರಡು ಮಾತಿಲ್ಲ, ಬೇಗ ಪರ್ಚೇಸ್ ಕೂಡ ಮಾಡ್ಕೋತೀರಾ. ಅಂದರೆ ನೀವು ನಿರೀಕ್ಷಿತ ಮಟ್ಟಕ್ಕಿಂತ ಬೇಗ ಫಲ ತಗೋತೀರಾ ಅನ್ನೋದು ಕರ್ಕ ರಾಶಿಯವರಿಗೆ ಈ ವಾರ ಸೂಚನೆ ಕೊಡ್ತಾ ಇದೆ. ಇನ್ನೂ ಒಂದು ಇಂಪಾರ್ಟೆಂಟ್ ಅಂದರೆ ನಿಮ್ಮ ಜೀವನ ಸಂಗಾತಿ, ಲೈಫ್ ಪಾರ್ಟ್ನರ್, ಗಂಡ ಅಥವಾ ಹೆಂಡತಿ ಹೇಳಿದ ಮಾತನ್ನು ಕೇಳಿ. ನೀವು ಯಜಮಾನರಾಗಿದ್ದರೆ ನಿಮಗೆ ನಿಮ್ಮ ಹೆಂಡತಿಯ ಮಾತನ್ನು ಕೇಳಿ. ಅವ್ರು ಹೇಳ್ತಾರೆ, ರೀ ಇದನ್ನು ಮಾಡಿ, ಈ ಕೆಲಸ ಮಾಡಿ, ಈ ಕೆಲಸ ಮಾಡಬೇಡಿ. ಈ ವಾರ ಅವ್ರೇನಾದರೂ ನಿಮ್ಮ ಹೆಂಡತಿ ನಿಮಗೆ ಒಂದು ಕಿವಿ ಮಾತನ್ನು, ಒಂದು ಸಲಹೆಯನ್ನು, ಒಂದು ಸಜೆಷನನ್ನು ಕೊಟ್ಟರೆ ಅದನ್ನು ಸೈಡ್ ಲೈನ್ ಮಾಡಬೇಡಿ. ದಯಮಾಡಿ ಅವರ ಮಾತನ್ನು ಕೇಳಿ. ಅವರಿಗೆ 6th ಸೆನ್ಸ್ ಬರುತ್ತೆ. ಕರ್ಕ ರಾಶಿಯ ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ 6th ಸೆನ್ಸ್ ಈ ವಾರ ಹೆಚ್ಚಿನ ರೀತಿಯಲ್ಲಿರುತ್ತೆ. ಅಥವಾ ಆ ಹೆಂಡತಿ ಏನಾದರೂ ವರ್ಕಿಂಗ್ ಇದ್ದರೆ, ಗಂಡ ಬಿಸ್ನೆಸ್ ಮ್ಯಾನ್ ಇರ್ತಾರೆ ಅಂದ್ಕೊಳ್ಳಿ, ಅಥವಾ ಅವರು ಕೂಡ ವರ್ಕಿಂಗ್ ಇರ್ತಾರೆ. ಆ ಗಂಡ ಹೆಂಡತಿಗೆ, ಕರ್ಕ ರಾಶಿಯ ಹೆಂಡತಿಗೆ ಯಾವುದೋ ಒಂದು ಕಿವಿ ಮಾತು ಹೇಳ್ಬೋದು. ಇಲ್ಲ, ನೀನು ಈ ವಾರ ಇದನ್ನು ಮಾಡಬೇಡ, ಆ ಮಾಡಬೇಡ, ಅಥವಾ ನೀನು ಈ ವಾರ ಟ್ರಾವೆಲಿಂಗ್ ಮಾಡೋದನ್ನು ನೀನು ಸ್ವಂತ ಗಾಡಿಯ ಮೇಲೆ ಹೋಗಬೇಡ, ಅಥವಾ ನೀನು ಆಟೋಗೆ ಹೋಗು, ಬಸ್ಗೆ ಹೋಗು, ಈ ಥರ ಬೇರೆ ಯಾವುದಾದ್ರೂ ಆಲ್ಟರ್ನೇಟಿವ್ ಟ್ರಾವೆಲಿಂಗ್ ಅರೇಂಜ್ಮೆಂಟ್ ಮಾಡ್ಕೊಂಡು ಹೋಗು ಅಂದರೆ ನೀವು ಕೇಳಬೇಕಾಗತ್ತೆ. ಯಾಕೆಂದರೆ ಮುಂದೆ ನಡೆಯುವಂತಹ ಅಪಘಾತದ ಮುನ್ಸೂಚನೆಯ 6th ಸೆನ್ಸ್ ಅವರಿಗೆ ಸಿಕ್ಕಿರುತ್ತೆ. ಅದಕ್ಕೋಸ್ಕರ ಹಿಂಟ್ ಕೊಟ್ಟಿರ್ತಾರೆ. ಯಾವುದು, ಇವರು ಪ್ರತಿ ವಾರ ಈ ಥರ ಹೇಳಿರಲಿಲ್ಲ, ಈಗ ಯಾಕೆ ಹೇಳ್ತಾ ಇದ್ದಾರೆ ಅನ್ನುವ ಚಿಂತೆ ನಿಮಗೆ ಯೋಚನೆ ಬರಬೇಕು, ಅದು ಕಾಡಬೇಕು. ಆಗ ಮಾತ್ರ ಮುಂದೆ ಬರುವಂಥ ಅಪಘಾತ ಅಪಾಯಗಳಿಂದ ಕರ್ಕ ರಾಶಿಯವರು ಪಾರಾಗ್ತೀರಿ ಅಂತ ಅನ್ನುವಂಥ ಸೂಚನೆ ಇದೆ. ಅದೇ ರೀತಿ ನೌಕರಿಯಲ್ಲಿ ವ್ಯಾಪಾರಿಗಳಿಗಾಗಿರ್ಬೋದು, ಕೃಷಿಕರಿಗಾಗಿರ್ಬೋದು, ಈ ವಾರ ಒಂದು ಸ್ವಲ್ಪ 3 ದಿನ ಫೇವರೇಬಲ್ ಆಗಿದ್ದರೆ 3 ದಿನ ಒಂಚೂರು ಆತಂಕ ಮೂಡಿಸುತ್ತೆ. ಯಾಕೆ ಅಂತಂದರೆ ಕೆಲವೊಂದು ಹಿತಶತ್ರುಗಳು, ಗುಪ್ತ ಶತ್ರುಗಳು ನಿಮ್ಮ ಎದುರಿಗೆ ನಿಂತು ಕಾಡುವಂಥದ್ದನ್ನು ನೋಡ್ಕೊಳ್ಳಿ. ತಾಳ್ಮೆ ಇರಲಿ, ಡ್ರೈವಿಂಗ್ ಮಾಡುವಾಗ ಜಾಗ್ರತೆ ಇರಲಿ. ಕರ್ಕ ರಾಶಿಯವರಿಗೆ ಅದೃಷ್ಟದ ದಿನ ಅಂತ ನೋಡ್ಲಿಕ್ಕೆ ಬಂದಾಗ ಬುಧವಾರ ಮತ್ತು ರವಿವಾರ ಅದೃಷ್ಟದ ದಿನ ಆಗಿರುತ್ತೆ. ಅದೃಷ್ಟದ ಸಂಖ್ಯೆ 3. ಕರ್ಕ ರಾಶಿಯವರಿಗೆ ಅದೃಷ್ಟದ ಬಣ್ಣ ನೀಲಿ ಆಗಿರುತ್ತೆ. ಅದೇ ರೀತಿ ಪರಿಹಾರ ಕ್ರಮವಾಗಿ ನೋಡೋದಾದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀಕೃಷ್ಣ ಮಧುರಾಷ್ಟಕಂ ಸ್ತೋತ್ರವನ್ನು ನೀವು ಪ್ರತಿದಿನ ತಪ್ಪದೆ ಬೆಳಗ್ಗೆ ಸಂಜೆ ಕೇಳೋದ್ರಿಂದ ಕರ್ಕ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಬಂಗಾರವಾಗುವಂತಹ ಸಮಯ ಬರುತ್ತೆ. ಮನೆಯಿಂದ ಹೊರಡುವಾಗ ಕರ್ಕ ರಾಶಿಯವರು 11 ಬಾರಿ ಓಂ ಮಹಾಲಕ್ಷ್ಮಿಯೇ ನಮಃ, ಓಂ ಮಹಾಲಕ್ಷ್ಮಿಯೇ ನಮಃ ಮಂತ್ರ ಹೇಳಿ ಹೊರಡೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳಲ್ಲಿ ಜಯ ವಿಜಯ ಸಿಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ವಿಶೇಷವಾಗಿ ನಿಮಗೆ ಗೊತ್ತಿರುತ್ತೆ, ಅರ್ಧಾಷ್ಟಮ ಶನಿಯ ಆಟ ಈಗ ಆರಂಭ ಆಗಿದೆ. ಹಾಗಾಗಿ ಅರ್ಧಾಷ್ಟಮ ಶನಿಯ ಆಟ ಮತ್ತು ಕಾಟ ಹೇಗಿರುತ್ತೆ ಅಂತಂದರೆ ಎಲ್ಲ ಕೆಲಸಗಳಲ್ಲಿ ವಿಳಂಬವನ್ನು ಮಾಡ್ತಾ ಬರುತ್ತೆ. ನಾವು ನಿರೀಕ್ಷಿತ ಮಟ್ಟದಷ್ಟು ಏನು ಥಿಂಕ್ ಮಾಡಿರ್ತೀವಿ ಅಷ್ಟು ಶೀಘ್ರವಾಗಿ ಅದು ಫಲ ಕೊಡೋದಕ್ಕೆ ಬಿಡೋದಿಲ್ಲ. ಇದರಿಂದ ನೀವು ಹೇಗೆ ಓವರ್ಕಮ್ ಆಗಬೇಕು, ಇದಕ್ಕೆ ಯಾವ ರೀತಿಯ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತಂದರೆ ಆಂಜನೇಯನ ಮೊರೆ ಹೋಗಬೇಕು. ಪ್ರತಿ ಮಂಗಳವಾರ ಶನಿವಾರ ತಪ್ಪದೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಂಜನೇಯನ ಪಾದಕ್ಕೆ ಒಂದು ಸ್ವಲ್ಪ ಸಿಂಧೂರ ಕುಂಕುಮವನ್ನು ಅರ್ಪಣೆ ಮಾಡಿ ಆಂಜನೇಯನ ಎಡಗಾಲ್ ಪಾದದ ಮೇಲೆ ಹಾಕಿಸ್ಬೇಕು. ಅದರಿಂದ ಅರ್ಧ ವಾಪಸ್ಸಿಸ್ಕೊಂಡು ಪ್ರತಿದಿನ ಹಣೆಗಿಟ್ಕೊಳ್ಳೋದ್ರಿಂದ ಆ ಕೆಲಸದಲ್ಲಿ ವಿಳಂಬ, ಅರ್ಧಾಷ್ಟಮ ಶನಿಯ ಆಟ ಮತ್ತು ಕಾಟ ನಿಮಗೆ ತಟ್ಟದಂತೆ ಆಂಜನೇಯ ಸ್ವಾಮಿಯ ಆಶೀರ್ವಾದ ಆಗುತ್ತೆ. ಸಿಂಹರಾಶಿಯವರು ವಿಶೇಷವಾಗಿ ಏಪ್ರಿಲ್ 7ರಿಂದ 15ರವರೆಗೆ ಡ್ರೈವಿಂಗ್ ಮಾಡುವಾಗ ಜಾಗೃತಿಯಾಗಿರಿ. ಶತ್ರುಗಳ ಅನಾವಶ್ಯಕ ಮಾತಿಗೆ ರಿಯಾಕ್ಟ್ ಮಾಡಬೇಡಿ. ನಿಮ್ಮ ಸಂಗಾತಿಯ ಜೊತೆಗೆ ದೂರದ ಪ್ರವಾಸ, ಹಿಲ್ ಸ್ಟೇಷನ್ ಸುತ್ತಾಟ ಅಂತ ತೋರಿಸ್ತಾ ಇದೆ. ನೌಕರಿ, ವ್ಯಾಪಾರ ಎಲ್ಲ ಕ್ಷೇತ್ರಗಳಲ್ಲಿ ನಿಮ್ಮ ನಿರೀಕ್ಷಿತ ಮಟ್ಟ ಮೀರಿ ಯಶಸ್ಸು ಸಿಗುತ್ತೆ. ಅದ್ಭುತವಾಗಿರುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳಿಗಿಂತ ಹೆಚ್ಚಿನ ಯಶಸ್ಸು ಸಿಂಹರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಸಿಗುತ್ತೆ. ಅದ್ಭುತವಾಗಿದೆ. ಶಾರ್ಟ್ ಟ್ರಿಪ್ ಕೂಡ ಈ ವಾರ ಇದೆ. ವಿಮಾನ ಪ್ರವಾಸ ಯೋಗ ನೋಡಿ. ನಿಮ್ಮ ವ್ಯಾಪಾರ ಇರಬಹುದು, ನೌಕರಿ ಇರಬಹುದು, ಯಾವುದೇ ವಿಷಯಕ್ಕೋಸ್ಕರ ಅಥವಾ
ಪುಣ್ಯಕ್ಷೇತ್ರಗಳ ದರ್ಶನ ಇರ್ಬೋದು, ವಿಮಾನದಲ್ಲಿ ಪ್ರಯಾಣ ಯೋಗ ಅಂತ ತೋರಿಸ್ತಾ ಇದೆ. ಹಳೆ ಸ್ನೇಹಿತರ ಭೇಟಿ ಮಾಡುವಂಥ ಸಮಯ 7ರಿಂದ 15, ಏಪ್ರಿಲ್ 7ರಿಂದ 15 ನಿಮ್ಮ ಹಳೆ ಸ್ನೇಹಿತರು ಬರ್ತಾರೆ, ಗೆಟ್ ಟುಗೆದರ್ ಮಾಡ್ತೀರಾ, ಒಳ್ಳೆಯ ಒಂದು ಸಮಯ ಕಳಿತೀರಾ. ರಾಜಕಾರಣಿಗಳು, ಸಿಂಹರಾಶಿಯ ರಾಜಕಾರಣಿಗಳು ಈ ವಾರ ಹುಷಾರಾಗಿರಬೇಕು, ಬರೆದಿಟ್ಕೊಳ್ಳಿ. ಬೇಕಾದ್ರೆ ವಾರ ಆದಮೇಲೆ ನೀವೇ ಇದರಲ್ಲಿ ಕಮೆಂಟ್ ಮಾಡ್ತೀರಾ. ಸಿಂಹರಾಶಿಯ ರಾಜಕಾರಣಿಗಳಿಗೆ ನೀವು ಯಾರನ್ನ ನಂಬಿರ್ತೀರಿ ಅವರೇ ನಿಮಗೆ ಅತಿ ಸಲೀಸಾಗಿ ಸರಳವಾಗಿ ಮೋಸ ಮಾಡುವಂಥ ಘಟನೆಗಳು ನಡೆಯುತ್ತೆ. ಇದನ್ನು ಬರೆದಿಟ್ಕೊಳ್ಳಿ ರಾಜಕಾರಣಿಗಳು, ಸಿಂಹರಾಶಿಯವರು. ಅದೇ ರೀತಿ ಸಿನಿಮಾ, ಧಾರಾವಾಹಿ, ಸೋಷಿಯಲ್ ಮೀಡಿಯಾ ಈ ಕ್ಷೇತ್ರದಲ್ಲಿರುವ ಸಿಂಹರಾಶಿಯವರಿಗೆ ತುಂಬ ಒಳ್ಳೆಯ ದಿನಗಳಿದೆ. ಅದ್ಭುತವಾದಂಥ ವಾರ ಅಂತ ಹೇಳ್ಬೋದು. ಸಿಂಹರಾಶಿಯವರಿಗೆ ಅದೃಷ್ಟದ ದಿನ ಮಂಗಳವಾರ, ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ಹಳದಿ. ಪರಿಹಾರಕ್ಕಾಗಿ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರುವಂತಹ ನೋಡಿ ಆಂಜನೇಯನ ಅತ್ಯಂತ ಪವರ್ಫುಲ್ ಹನುಮಾನ್ ಚಾಲಿಸವನ್ನು ಪ್ರತಿದಿನ ಸಂಜೆ ಮತ್ತು ಬೆಳಗ್ಗೆ ತಪ್ಪದೇ ಕೇಳಿ. ಇದರಿಂದ ಸಿಂಹರಾಶಿಯವರಿಗೆ ಅತ್ಯಂತ ಶುಭ ಫಲ ಸಿಗುತ್ತೆ. ಮನೆಯಿಂದ ಹೊರಡುವ ಮುನ್ನ ಸಿಂಹರಾಶಿಯವರು ನಿಮ್ಮ ಮನೆಯ ಸ್ತ್ರೀಯರಿಂದ ಒಂದು ಗ್ಲಾಸನ್ನು ನೀರು ಇಸ್ಕೊಂಡು ಅದನ್ನು ಕುಡಿದ್ಬಿಟ್ಟು ಅವರ ಕೈಗೆ ಕೊಟ್ಟು ಹೊರಡೋದ್ರಿಂದ ಆ ದಿನದ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತೆ. ಸಿಂಹರಾಶಿಯವರು ವಿಶೇಷವಾಗಿ ಈ ವಾರ ಸೋಮವಾರ ದಿವಸ ಒಂದು ಈಶ್ವರನ ದೇವಾಲಯಕ್ಕೆ ಒಂದು ಅರ್ಧ ಲೀಟ್ರ್ 1 ಲೀಟ್ರು ಕ್ಷೀರಾಭಿಷೇಕಕ್ಕೆ ಹಾಲನ್ನು ಕೊಡೋದ್ರಿಂದ ತುಂಬ ಒಳ್ಳೆಯ ಫಲಗಳು ನಿಮಗೋಸ್ಕರ ಕಾದಿರುತ್ತೆ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೀಕ್ಷಕರೇ, ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರಿಗೆ ನೋಡಲಿಕ್ಕಾಗಿ ಈ ವಾರ 80% 80% ಸಿಹಿ ಇರುತ್ತೆ, ಇನ್ನು 20% ಸ್ವಲ್ಪ ಶತ್ರುಗಳ ಕಾಟನೇ ಇರುತ್ತೆ. ಇದ್ದಕ್ಕಿದ್ದಂಗೆ ಏನಪ್ಪ ಇದು ಕನ್ಯಾ ರಾಶಿಯವರಿಗೆ ಯಾಕೆ ಈ ರೀತಿ ಶತ್ರು ಕಾಟ ಕಾಡ್ತಾ ಇದೆ ಅಂದರೆ ಇದೆಲ್ಲ ಶನಿಗ್ರಹದ ಪ್ರಭಾವ, ಶನಿಕಾಟದ ಪ್ರಭಾವ. ಹಾಗಾಗಿ ಯಾರು ನೀವು ಶತ್ರುಗಳು ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ವೋ ಅವರೇ ನಿಮ್ಮ ಮುಂದೆ ಶತ್ರುಕಾಟಕ್ಕೆ ಬಂದು ನಿಲ್ತಾರೆ. ನೆರೆಹೊರೆಯವರು ನಿಮ್ಮ ಜೊತೆಗೆ ಚೆನ್ನಾಗಿದ್ದವರು ಯಾವುದೋ ಒಂದು ಕ್ಷುಲ್ಲಕ ಸಿಲ್ಲಿ ರೀಸನ್ಗೋಸ್ಕರ ಜಗಳ ಮಾಡ್ಕೋತಾರೆ. ಆಫೀಸಲ್ಲಿ ನಿಮಗೆ ತುಂಬ ಸಪೋರ್ಟ್ ಮಾಡುವಂಥವ್ರು ನಿಮ್ಮ ಜೊತೆಗೆ ಜಗಳ ಮಾಡ್ಕೋತಾರೆ. ಟ್ರಾವೆಲಿಂಗ್ ಮಾಡಬೇಕಾದ್ರೆ ನಿಮ್ಮ ಸಹ ಪ್ರಯಾಣಿಕರು ನಿಮ್ಮ ಜೊತೆಗೆ ಜಗಳ ಮಾಡ್ಕೋತಾರೆ. ಈ ರೀತಿಯಾಗಿ ಈ ವಾರ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಹೆಂಗೆ ಹೇಳ್ಬೋದು ಅಂತಂದರೆ ಅದನ್ನು ವಾರಾಂತ್ಯ ಅಂತ ಹೇಳ್ಬೋದು, ವೀಕೆಂಡ್ ಅಂತ ಏನು ಹೇಳ್ತೀವಿ. ಶುಕ್ರವಾರ, ಶನಿವಾರ, ಭಾನುವಾರ, ವಿಶೇಷವಾಗಿ ಏಪ್ರಿಲ್ 13, 14, 15 ಈ ದಿನಾಂಕಗಳಲ್ಲಿ ಕನ್ಯಾ ರಾಶಿಯವರಿಗೆ ಒಂದು ಸ್ವಲ್ಪ ಜಗಳಗಳು, ಕಾನ್ಫ್ಲಿಕ್ಟ್ಗಳು, ಕಾನ್ಫ್ರಂಟೇಷನ್ಗಳು ಅತಿ ಹೆಚ್ಚಾಗಿರುತ್ತೆ. ಅದನ್ನು ನೋಡ್ಕೊಳ್ಳಿ. ಇದಕ್ಕೆಲ್ಲ ಒಂದೇ ಮಾರ್ಗ ಏನು ಅಂತಂದರೆ ಈ ಕಿವಿಯಿಂದ ಕೇಳಬೇಕು, ಈ ಕಿವಿಯಿಂದ ಬಿಡಬೇಕು, ತಾಳ್ಮೆಯನ್ನು ಕಳ್ಕೋಬಾರ್ದು ಅನ್ನೋದು ಮೂಲ ಮಂತ್ರವಾಗಿರಬೇಕು. ಅದೇ ರೀತಿ ಕನ್ಯಾ ರಾಶಿಯವರು ನಿಮ್ಮ ಕುಟುಂಬದ ಸದಸ್ಯರನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತೀರಿ, ದೊಡ್ಡ ದೊಡ್ಡ ಯೋಚನೆಗಳನ್ನು ರೂಪಿಸ್ತೀರಿ, ಹಣಕಾಸಿನ ಉಳಿತಾಯ ಆಗುತ್ತೆ, ಸೈಟ್ ಬುಕ್ ಮಾಡ್ಕೋತೀರಿ, ವಾಹನ ಖರೀದಿ ಮಾಡ್ಕೋತೀರಿ, ಹಳೆಯ ನೆನಪುಗಳನ್ನು, ಮಧುರ ನೆನಪುಗಳನ್ನು ಮೆಲುಕು ಹಾಕುವಂತಹ ವಾರ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಸ್ಟಡಿಯಲ್ಲಿ ಸ್ವಲ್ಪ ಅಡೆತಡೆ ಆಗುತ್ತೆ. ಕನ್ಯಾ ರಾಶಿ ವಿದ್ಯಾರ್ಥಿಗಳಿಗೆ ಗಣೇಶನ ಆರಾಧನೆಯನ್ನು ಕನ್ಯಾ ರಾಶಿಯವರು ಮಾಡ್ಕೊಳ್ಳಿ, ದಾರಿ ಬಿಟ್ಕೊಡ್ತಾನೆ ಗಣೇಶ, ಒಳ್ಳೆಯದಾಗತ್ತೆ. ಬುಧವಾರ ದಿವಸ ಗಣೇಶನ ದೇವಾಲಯಕ್ಕೆ 21 ಗರಿಕೆ ತೊಗೊಂಡೋಗಿ ಅರ್ಪಣೆ ಮಾಡಿ, ಮನೆಯಿಂದ ಕಡಲೆ ಉಸಳೆ ಮಾಡ್ಕೊಂಡೋಗಿ ಪ್ರಸಾದಕ್ಕೆ ನೈವೇದ್ಯ ಮಾಡಿಸಿ, ಅದ್ಭುತ ಫಲ ಸಿಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಅದೃಷ್ಟದ ದಿನ ನೋಡಿ ಬುಧವಾರ ಬರುತ್ತೆ ಮತ್ತು ಅದೃಷ್ಟದ ಸಂಖ್ಯೆ 9. ಅದೃಷ್ಟದ ಬಣ್ಣ ಕನ್ಯಾ ರಾಶಿಯವರಿಗೆ ಕೆಂಪು. ಪರಿಹಾರ ರೂಪವಾಗಿ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀ ಕೃಷ್ಣ ಮಧುರಾಷ್ಟಕಂ ಸ್ತೋತ್ರ ಎಲ್ಲಿ ಸಿಗುತ್ತೆ ಗುರುಗಳೇ ಅಂತೀರಾ? ಜೀತ್ ಮೀಡಿಯಾ ನೆಟ್ವರ್ಕ್ ಅಂತ ಚಾನಲ್ ಬರುತ್ತೆ, ಅಲ್ಲಿ ಸರ್ಚ್ ಬಾರಲ್ಲಿ ನೀವು ಯೂಟ್ಯೂಬಲ್ಲಿ ಶ್ರೀಕೃಷ್ಣ ಮಧುರಾಷ್ಟಕಂ ಜೀತ್ ಮೀಡಿಯಾ ಅಂತ ಸರ್ಚ್ ಮಾಡಿ ಆ ಸ್ತೋತ್ರ ಸಿಗುತ್ತೆ. ಅದನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ, ಜೀವನದಲ್ಲಿ ಸಿಹಿ ಬರುತ್ತೆ. ಅದೇ ರೀತಿ ಕನ್ಯಾ ರಾಶಿಯವರು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ 11 ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿಬಿಟ್ಟು ಹೊರಡಿ. ಅದೇ ರೀತಿ ಗುರುವಾರ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯಗಳಲ್ಲಿ 2 ತೆಂಗಿನಕಾಯಿ ಮತ್ತು 6 ಬಾದಾಮಿಯನ್ನು ಸಮರ್ಪಣೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಿಹಿ ನಿಮಗೋಸ್ಕರ ಕಾದಿರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ವಾರ ಅತ್ಯಂತ ಹೆಚ್ಚಿನ ಸಿಹಿ ಫಲ ಇದೆ. ಯಾಕೆ ಅಂತಂದರೆ ಗ್ರಹಗತಿಗಳ ಚಲನವಲನದಿಂದ ತುಂಬ ದಿನಗಳಿಂದ ಅರ್ಧಕ್ಕೆ ನಿಂತಹ ಕೆಲಸ ವೇಗವಾಗಿ ಆಗುತ್ತೆ. ನಿಮ್ಮ ಮನಸ್ಸಿಗೆ ಖುಷಿ ಸಿಗುತ್ತೆ. ಹಳೆಯ ಗೆಳೆಯತಿಯರನ್ನು ಭೇಟಿ ಮಾಡ್ತೀರಾ. ನಿಮ್ಮ
ಸ್ಕೂಲ್ ಫ್ರೆಂಡ್ಸ್ ಇರಬಹುದು, ಅಥವಾ ಕಾಲೇಜ್ ಫ್ರೆಂಡ್ಸ್ ಇರಬಹುದು, ಅಥವಾ ನಿಮ್ಮ ಹಳೆಯ ಆಫೀಸಿನ ಕೊಲೀಗ್ ಸಹೋದ್ಯೋಗಿಗಳಾಗಿರಬಹುದು. ಇವರು ಮತ್ತೆ ನಿಮಗೆ ಭೇಟಿ ಮಾಡುವಂತಹ ಒಂದು ಅವಕಾಶವನ್ನು ಜೀವನ ಈ ವಾರ ಮಾಡಿಕೊಡುತ್ತೆ. ತುಲಾರಾಶಿಯವರಿಗೆ ನೀವು ಒಂದು ಕಡೆ ಕೂತ್ಕೊಂಡು ಆರಾಮಾಗಿ ಟೀ ಕಾಫಿ ಕುಡ್ಕೊಂಡು ಊಟ ಮಾಡಿಕೊಂಡು ತಿಂಡಿ ತಿನ್ಕೊಂಡು ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂಥ ಸಿಹಿಯಾದ ವಾರ ತುಲಾರಾಶಿಯವರಿಗೆ ಅಂತ ಹೇಳ್ಬೋದು. ಅದೇ ರೀತಿ ಮನೆಗೆ ಹೊಸ ವಾಹನ ಬರುತ್ತೆ ಅಂತ ತೋರಿಸ್ತಾ ಇದೆ ತುಲಾರಾಶಿಯವರಿಗೆ. ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಟೂ ವೀಲರನ್ನು ಪರ್ಚೇಸ್ ಮಾಡೋದಿದ್ರೆ, ಕಾರನ್ನು ಪರ್ಚೇಸ್ ಮಾಡೋದಿದ್ರೆ ಅತ್ಯಂತ ಸೂಕ್ತವಾದಂಥ ವಾರ ಅಂತ ಹೇಳ್ಬೋದು. ಸಂತಾನ ಪ್ರಾಪ್ತಿಯ ಯೋಗದ ಸಿಹಿ ಸಮಾಚಾರ ನಿಮ್ಮ ಮನೆಗೆ ಬರುತ್ತೆ, ಮನೆಗೆ ಗಿಫ್ಟ್ಗಳು ಬರುತ್ತೆ ಅಂತ ಸೂಚನೆ ಕೊಡುತ್ತೆ. ನೌಕರಿ ವ್ಯಾಪಾರಿಗಳಿಗೆ ತುಸು ಜಾಗ್ರತೆ ಅಂತ ತೋರಿಸುತ್ತೆ. ಯಾಕೆಂದರೆ ತುಂಬ ಜಾಗ್ರತೆಯಿಂದ ಬುದ್ಧಿಯನ್ನು ಹೆಚ್ಚು ಉಪಯೋಗಿಸಿ ನೀವು ಕೆಲಸ ಮಾಡಬೇಕಾಗತ್ತೆ. ಒಂದು ಡಾಕ್ಯುಮೆಂಟೇಷನಲ್ಲಿ ಸಹಿ ಇಲ್ಲದೆ ಇರೋದು ಅಥವಾ ನೋಡದೆ ಸಹಿ ಮಾಡೋದು, ಈ ಥರದ ಎಲ್ಲ ತೊಂದರೆಗಳಿಂದ ನಿಮ್ಮನ್ನು ತಪ್ಪಿಗೆ ಸಿಕ್ಕಾಕ್ಸುವಂಥ ವಾರ ಅಂತ ಹೇಳ್ಬೋದು. ತುಲಾರಾಶಿಯವರು ಜಾಗೃತಿಯಾಗಿರಬೇಕು. ಪ್ರಯಾಣ ಮಾಡುವಾಗ ವ್ಯಾಲ್ಯೂಬಲ್ ವಸ್ತುಗಳನ್ನು ಕಳೆದುಕೊಳ್ಳುವಂಥ ಸೂಚನೆ ಇದೆ. ನೀವೆಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಲ್ಯಾಪ್ಟಾಪು ಫೋನನ್ನು ಮಿಸ್ ಮಾಡಿಕೊಳ್ಳುವಂಥ ಯೋಗ, ಮನೆಯಲ್ಲೇ ಬಂಗಾರ ಕಳೆದು ಹೋಗುವಂತಹ ಸೂಚನೆಯನ್ನು ತುಲಾರಾಶಿಯವರಿಗೆ ತೋರಿಸ್ತಾ ಇದೆ. ಜಾಗೃತಿಯಾಗಿರಿ. ಇನ್ನು ಅದೃಷ್ಟದ ದಿನ ಶುಕ್ರವಾರ, ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಬಿಳಿ ಅಂತ ತೋರಿಸ್ತಾ ಇದೆ. ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀಕೃಷ್ಣ ಮಧುರಾಷ್ಟಕಂ ಸ್ತೋತ್ರವನ್ನು ಪ್ರತಿದಿನ ತುಲಾರಾಶಿಯವರು ಬೆಳಗ್ಗೆ ಸಂಜೆ ಕೇಳೋದ್ರಿಂದ ಜೀವನದಲ್ಲಿ ಹೆಚ್ಚಿನ ಶುಭ ಫಲಗಳು ಸಿಗುತ್ತೆ. ಮನೆಯಿಂದ ಹೊರಡುವ ಮುನ್ನ ನೀವು ತುಲಾರಾಶಿಯವರು 11 ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿಬಿಟ್ಟು ಹೊರಡಬೇಕು. ಗುರುವಾರ ಬಾಳೆ ಗಿಡಕ್ಕೆ ಅರಿಶಿಣದ ನೀರು ಹಾಕಿದರೆ ಶುಭ. ಬಾಳೆ ಗಿಡ ಸಿಗಲಿಲ್ಲ ಅಂದರೆ ಮನೆಯ ಮುಂದಿರುವಂತಹ ಯಾವುದಾದ್ರೂ ಗಿಡಕ್ಕೆ ಒಂದು ಸ್ವಲ್ಪ ತಾಮ್ರದ ಚೊಂಬಿನಲ್ಲಿ ಇಷ್ಟು ಅರಿಶಿಣವನ್ನು ಹಾಕಿ ನೀವು ನಮಸ್ಕಾರ ಮಾಡೋದ್ರಿಂದ ನಿಮಗೆ ಜೀವನದಲ್ಲಿ ಹೆಚ್ಚಿನ ಶುಭ ಫಲಗಳು ಸಿಗುತ್ತೆ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೀಕ್ಷಕರೇ, ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ಅತ್ಯಂತ ಶುಭ ಅನ್ನುವ ಸೂಚನೆಯನ್ನು ತೋರಿಸ್ತಾ ಇದೆ. ಕಾಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಹೋದ ವಾರ, ಅದರ ಕಳೆದ ವಾರ ಸ್ವಲ್ಪ ನಿಮ್ಮ ಮನಸ್ಸಿಗೆ ಕಹಿಯನ್ನು ಉಂಟು ಮಾಡುವಂಥ ಘಟನಾವಳಿಗಳು ನಡೆದಿತ್ತು. ನೀವು ಎಷ್ಟೇ ಒಳ್ಳೆಯದನ್ನು ಮಾಡೋಕ್ಕೆ ಹೋಗಿ ಬೇರೆಯವರಿಗೆ ನೀವು ಎಷ್ಟೇ ಒಳ್ಳೆಯವರಾಗಿರಿ, ಅವರೇ ನಿಮ್ಮ ಮನಸ್ಸಿಗೆ ನೋವು ಉಂಟು ಮಾಡುವಂತಹ ಘಟನಾವಳಿಗಳು ವೃಶ್ಚಿಕ ರಾಶಿಗೆ ನಡೆದಿತ್ತು, ಹೌದಲ್ವಾ? ಆದರೆ ಈ ವಾರ ಏಪ್ರಿಲ್ 7ರಿಂದ 15ರವರೆಗೆ ನಿಮ್ಮ ಮನಸ್ಸಿಗೆ ಸಿಹಿ ಘಟನೆಗಳು ನಡೆಯುತ್ತೆ. ಅದೇ ರೀತಿ ಪ್ರೇಮಿಗಳಿಗೆ ದಾಂಪತ್ಯ ಜೀವನದಲ್ಲಿ ಇರುವಂತಹ ವೃಶ್ಚಿಕ ರಾಶಿಯವರಿಗೆ ಈ ವಾರ ಅತ್ಯಂತ ಶುಭ. ನಿಮ್ಮ ಸಂಗಾತಿಯನ್ನು ಕರ್ಕೊಂಡು ನೀವು ಸಾರಿ ಕೊಡಿಸ್ತೀರಾ, ಅವರಿಗೆ ಗೋಲ್ಡ್ ಆರ್ನಮೆಂಟ್ಸ್ ಕೊಡಿಸ್ತೀರಾ. ದೂರದ ಒಂದು ಹಿಲ್ ಸ್ಟೇಷನ್ನಿಗೆ ಕರ್ಕೊಂಡು ಹೋಗಿ ಅತ್ಯಂತ ಮಧುರವಾದಂಥ ಸಮಯವನ್ನು ಕಳೆಯುವಂತಹ ಸೂಚನೆ ವೃಶ್ಚಿಕ ರಾಶಿಯವರಿಗೆ ತೋರಿಸ್ತಾ ಇದೆ. ಅತ್ಯಂತ ಒಳ್ಳೆಯದು. ಅದೇ ರೀತಿ ಇನ್ನೊಂದು ವಿಶೇಷವಾಗಿ ನೌಕರಿಯಲ್ಲಿ ಪ್ರಮೋಷನ್ ಅಂತ ತೋರಿಸ್ತಾ ಇದೆ, ಇನ್ಕ್ರಿಮೆಂಟ್ ಅಂತ ತೋರಿಸ್ತಾ ಇದೆ. ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರ, ವ್ಯವಹಾರ, ಕೃಷಿ, ಮಗದೊಂದು ಯಾವುದೇ ಕ್ಷೇತ್ರದಲ್ಲಿರಿ, ನೀವು ಕಾಂಟ್ರಾಕ್ಟರ್ ಆಗಿರಿ ಅಥವಾ ನೀವು ಲಾಯರ್ ಆಗಿರಿ, ಡಾಕ್ಟರ್ ಆಗಿರಿ, ಇಂಜಿನಿಯರ್ ಆಗಿರಿ, ವೃಶ್ಚಿಕ ರಾಶಿಯವರಿಗೆ ನಿಮಗೆ ಅತ್ಯಂತ ಶುಭ ಫಲ ಎನ್ನುವಂತಹ ಸೂಚನೆಯನ್ನು ತೋರಿಸ್ತಾ ಇದೆ. ಆದರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಓವರ್ ಕಾನ್ಫಿಡೆನ್ಸ್ ಬೇಡ ಅನ್ನುವಂತಹ ಸೂಚನೆಯನ್ನು ಕೊಡುತ್ತೆ. ಯಾಕೆಂದರೆ ಅತಿಯಾದಂಥ ಆತ್ಮವಿಶ್ವಾಸ ಇದ್ದರೆ ಈ ವಾರ ವೃಶ್ಚಿಕ ರಾಶಿಯವರಿಗೆ ಜೀವನದಲ್ಲಿ ನಿಮ್ಮ ಶತ್ರುಗಳು ಕಾಲನ್ನು ಎಳೆಯೋದಕ್ಕೆ ರೆಡಿ ಇರ್ತಾರೆ ಎನ್ನುವ ಸೂಚನೆಯನ್ನು ಕೊಡುತ್ತೆ. ಅದನ್ನೊಂದು ನೋಡ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ಅದೃಷ್ಟದ ದಿನ ಗುರುವಾರ ಅಂತ ತೋರಿಸುತ್ತೆ. ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಆರೆಂಜ್ ಕಿತ್ತಳೆ ಬಣ್ಣ ಅಂತ ತೋರಿಸುತ್ತೆ. ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನ ಶುಭ ಫಲ ಬೇಕು ಅಂತಂದರೆ ಪ್ರತಿದಿನ ಬೆಳಗ್ಗೆ ಒಂದು ತಾಮ್ರದ ಲೋಟದಲ್ಲಿ ನೀರನ್ನು ಹಾಕ್ಕೊಂಡು 18 ಒಣಮೆಣಸಿನಕಾಯಿ ಬೀಜ ಹಾಕಿ ಉದಯಿಸುತ್ತಿರುವ ಸೂರ್ಯನನ್ನು ನೋಡಿ ಓಂ ಆದಿತ್ಯಾಯ ನಮಃ ಅಂತ 11 ಸಲ ಹೇಳಿ ಅರ್ಘ್ಯ ಕೊಡಿ. ಈ ವಾರ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ವೃಶ್ಚಿಕ ರಾಶಿಯವರು ಮನೆಯಿಂದ ಹೊರಡಬೇಕಾದ್ರೆ 11 ಬಾರಿ ಓಂ ಶ್ರೀ ಮಹಾಗಣಪತಯೇ ನಮಃ ಅನ್ನೋ ಸ್ತೋತ್ರ ಅಂದ್ಕೊಂಡು ಮನೆಯಿಂದ ಹೊರಡಿ. ಮನೆಯಲ್ಲಿರೋರು ಕೂಡ ಈ ರೆಮಿಡಿ ಮಾಡ್ಕೊಳ್ಳಿ, ಅತ್ಯಂತ ಸಿಹಿ ಫಲ ನಿಮಗೆ ಸಿಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಧನುರಾಶಿಯವರಿಗೆ ವೀಕ್ಷಕರೇ ಈ ವಾರ ಅತ್ಯಂತ ಶುಭ ಫಲ ಕಾದಿದೆ. ಯಾಕೆ ಅಂತಂದರೆ
ಕಳೆದ ಒಂದು 4-5 ವಾರದಿಂದ ಒಂದು ಸ್ವಲ್ಪ ಕಾರ್ಯದಲ್ಲಿ ವಿಳಂಬ ಆಗ್ತಾ ಇತ್ತು. ಆದರೆ ವಿಶೇಷವಾಗಿ ಧನುರಾಶಿಯವರು ಈ ಯುಗಾದಿಯ ನಂತರ ಅಂದರೆ ಮಾರ್ಚ್ 30ರ ನಂತರ ನಿಮ್ಮ ಜೀವನದಲ್ಲಿ ಸ್ವಲ್ಪ ಕೆಲಸಗಳು ಸ್ಪೀಡಾಗಿ ಆಗೋದಕ್ಕೆ ಶುರುವಾಗ್ತಾ ಇದೆ. ಕರೆಕ್ಟಾ ವೀಕ್ಷಕರೇ? ಯಾವ ಕೆಲಸಗಳು ಅರ್ಧಕ್ಕೆ ನಿಂತಿತ್ತು ಅದೇ ಆಗೋದಕ್ಕೆ ಶುರುವಾಗ್ತಾ ಇದೆ. ಅದೂ ಅಲ್ಲದೇನೆ ಹೆಚ್ಚಿನ ರೀತಿಯಲ್ಲಿ ಧನಲಾಭ, ಧನಪ್ರಾಪ್ತಿ, ಲಕ್ಷ್ಮೀ ಆಗಮನ ಹಾಗೂ ಕೆಲಸದಲ್ಲಿ ಪ್ರಗತಿ ಆಗ್ತಾ ಇದೆ. ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಿ, ಅನುಭವಕ್ಕೆ ನಿಮಗೂ ಕೂಡ ಬರ್ತಾ ಇದೆ. ಧನುರಾಶಿಯವರಿಗೆ ಒಳ್ಳೆಯ ಸಮಯ ನಡೀತಾ ಇದೆ. ಇನ್ಸ್ಪೈಟ್ ಆಫ್ ದ್ಯಾಟ್ ನಿಮಗೆ ಅರ್ಧಾಷ್ಟಮ ಶನಿ ಅಂತ ಏನಿದೆ ಅದು ನಡೀತಾ ಇದೆ. ಕಾರ್ಯದಲ್ಲಿ ವಿಳಂಬ ಮಾಡುತ್ತೆ 2.5 ವರ್ಷ ಅಂತ ಹೇಳಿದ್ದೆ ಹೋದ ವಾರ. ಆದರೂ ಕೂಡ ಕೆಲವೊಂದು ಗ್ರಹಗತಿಗಳ ಪರಿವರ್ತನೆ ಈಗ ನೋಡಿ, ಈಗ ಮೇ 31, 2025ಕ್ಕೆ ಇನ್ನೊಂದು 2 ತಿಂಗಳು, ಹೆಚ್ಚು ಕಡಿಮೆ 2 ತಿಂಗಳಿಗೆ ಗುರು ರಾಶಿ ಪರಿವರ್ತನೆ ಆಗುತ್ತೆ. ಗುರು ರಾಶಿ ಪರಿವರ್ತನೆ ಆದಾಗ ಧನುರಾಶಿಯವರಿಗೆ ಮತ್ತಷ್ಟು ಆನೆ ಬಲ ಬರುತ್ತೆ. ನೀವು ನಡೆದಿದ್ದೇ ದಾರಿ, ಶತ್ರು ದಮನ, ಶತ್ರು ನಾಶ, ಕಾರ್ಯದಲ್ಲಿ ಜಯ, ಯಶಸ್ಸು ಎಲ್ಲ ಫಲಗಳು ಸಿಗುತ್ತೆ. ಇನ್ನೂ ನಿಮಗೆ ಹೆಚ್ಚಿನ ಶುಭ ಫಲಗಳು ಬೇಕು ಅಂದರೆ ಧನುರಾಶಿ ಮತ್ತು ಇತ್ಯಾದಿ ಎಲ್ಲ ರಾಶಿಯವರು ನನ್ನ ಜೊತೆಗೆ ಪರ್ಸನಲ್ ಆಗಿ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೋದು. ನನ್ನ ಜೊತೆಗೆ ಪರ್ಸನಲ್ ಕನ್ಸಲ್ಟೇಷನ್ ಮತ್ತು ಜಾತಕ ಪರಿಶೀಲನೆಗೆ ನಂಬರನ್ನು ಈಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಆ ನಂಬರಿಗೆ ವಾಟ್ಸಪ್ ಮಾಡೋದಕ್ಕೆ ಮರಿಬೇಡಿ. ಇನ್ನು ಧನುರಾಶಿಯವರಿಗೆ ವಿಶೇಷವಾಗಿ ದಾಂಪತ್ಯದಲ್ಲಿ ಮಧುರತೆ, ಪ್ರೇಮಿಗಳಿಗೆ ಅತ್ಯಂತ ಸಿಹಿ ಅಂತ ತೋರಿಸ್ತಾ ಇದೆ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಸಂಬಂಧಿಕರಾಗಲಿ, ಅಂದರೆ ನಿಮ್ಮ ರಿಲೇಟಿವ್ಸ್ ಇರ್ತಾರೆ, ಅವರೆಲ್ಲ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮನೆಯಲ್ಲಿ ತಂದೆ, ತಾಯಿ, ಅಕ್ಕ, ಅಣ್ಣ, ಅತ್ತೆ, ಮಾವ ಇವರೆಲ್ಲರೂ ಏನೇನು ಸಂಬಂಧಿಗಳಿದ್ದಾರೆ, ನಮ್ಮ ರಕ್ತ ಸಂಬಂಧಿಕರಾಗಲಿ, ದೂರದ ಸಂಬಂಧಿಕರಾಗಲಿ, ಧನುರಾಶಿಯವರಿಗೆ ಈ ವಾರ ಸಪೋರ್ಟ್. ನಾವಿದೆಯಪ್ಪ, ನೀವು ಮಾಡು, ಈ ಕೆಲಸದಲ್ಲಿ ಜಯ ಸಿಗುತ್ತೆ ಅನ್ನುವಂತಹ ಬೆನ್ನು ತಟ್ಟಿ ನಿಮ್ಮನ್ನು ಒಂದು ಹುರಿದುಂಬಿಸಿ ಕೆಲಸಕ್ಕೆ ಬಿಡುವಂತಹ ಒಂದು ವ್ಯವಸ್ಥೆ ಮಾಡ್ತಾರೆ. ಧನುರಾಶಿಯವರಿಗೆ ಈ ವಾರ ಮಾತ್ರ ಬೊಂಬಾಟಾಗಿದೆ. ನಾನು ಹೆಚ್ಚಿಗೆ ಏನು ಹೇಳಲಿಕ್ಕಿಲ್ಲ, ಅತ್ಯಂತ ಶುಭ ಅಂತ ಹೇಳ್ಬೋದು. ಆಕಸ್ಮಿಕ ಧನಪ್ರಾಪ್ತಿ, ಪೂರ್ವಜರಿಂದ ನಿಮಗೆ ಆಸ್ತಿ ಸಿಗುವಂತಹ ಯೋಗ ನೋಡಿ. ಕೋರ್ಟು ಕಚೇರಿ ಕೆಲಸದಲ್ಲಿ ಜಯ ಸಾಕಷ್ಟು ಒಳ್ಳೆಯದಿದೆ. ಹಣದ ಹರಿವು ಹೆಚ್ಚುತ್ತೆ, ನಾನಾ ಮೂಲಗಳಿಂದ ಹಣ ಹರಿದು ಬರುತ್ತೆ. ಶತ್ರು ಇನ್ನೇನು ತಮ್ಮ ವರಸೆಯನ್ನು ನಿಮಗೆ ತೋರಿಸ್ತಾ ಇದ್ದಾರೆ, ಬಾಲ ಬಿಚ್ಚುತ್ತಾ ಇದ್ದಾರೆ ಅನ್ನೋಷ್ಟೊತ್ತಿಗೆ ನೀವು ಅವ್ರ ಎದುರುಗಡೆ ಹೋದರೆ ಸಾಕು, ನಿಮ್ಮ ವೈಬ್ರೇಷನ್ನಿಂದ ಅವ್ರು ಹಾಗೇ ಹಿಂದೆ ಹೋಗ್ಬಿಡ್ತಾರೆ. ಅಂಥ ಪವರ್ ಇರುತ್ತೆ ಧನುರಾಶಿಯವರಿಗೆ. ಏನು ತೊಂದರೆ ಇಲ್ಲ. ಪರಿಚಯದವರು ನೋಡಿ, ನಿಮ್ಮ ಪರಿಚಯದವರು ಕೂಡ ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಉರ್ಕೋಬೇಕು, ಅಷ್ಟು ನೀವು ಈ ವಾರ ಸಾಧಿಸ್ತೀರಾ ಧನುರಾಶಿಯವರು. ಗುರುವಾರ ಅದೃಷ್ಟದ ದಿನ, ಸಂಖ್ಯೆ 2 ಅದೃಷ್ಟದ ಸಂಖ್ಯೆ, ಅದೃಷ್ಟದ ಬಣ್ಣ ಹಳದಿ. ಮತ್ತು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂಥ ಶ್ರೀ ಕೃಷ್ಣ ಮಧುರಾಷ್ಟಕಂ ಸ್ತೋತ್ರವನ್ನು ಧನುರಾಶಿಯವರು ಬೆಳಗ್ಗೆ ಸಂಜೆ ಕೇಳೋದ್ರಿಂದ ಅತ್ಯಂತ ಬಲ ಬರುತ್ತೆ. ಅದೇ ರೀತಿ ಮನೆಯಿಂದ ಹೊರಗಡೆ ಹೊರಡುವ ಮುನ್ನ ಧನುರಾಶಿಯವರು ಮತ್ತು ಮನೆಯಲ್ಲಿದ್ದಂಥವರು ಕೂಡ 11 ಬಾರಿ ಶ್ರೀ ಗುರುದೇವ ದತ್ತ ಅನ್ನುವ ಒಂದು ವಿಶೇಷ ಅತ್ಯಂತ ಪವರ್ಫುಲ್ ನೋಡಿ, ಶ್ರೀ ಗುರುದೇವ ದತ್ತ ಇದನ್ನು ಹೇಳ್ಕೊಳ್ಳಿ. ಈ ಒಂದು ನಾಮಸ್ಮರಣೆಯೇ ನಿಮಗೆ ಜೀವನಕ್ಕೆ ಯಾವ ನಿಮ್ಮ ದಾರಿಗೆ ಕಲ್ಲು ಮುಳ್ಳು ಇದೆ ಅದನ್ನು ಹಾಗೇ ಸರಿಸುತ್ತೆ, ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಏನಾಗುತ್ತಪ್ಪ ಅಂತಂದರೆ, ಒಂದು 50% ಸಿಹಿ ಇದ್ದರೆ ಇನ್ನೊಂದು 50% ಸ್ವಲ್ಪ ಟೆನ್ಷನ್ ಇರುತ್ತೆ. ಯಾಕೆ? ನಿಮಗೆ ಈ ನೌಕರಿ, ವ್ಯವಹಾರ, ವ್ಯಾಪಾರ ಮತ್ತು ಕೃಷಿ ಮಗದೊಂದು ಎಲ್ಲ ಕ್ಷೇತ್ರಗಳಲ್ಲಿ ಮನೆಯಿಂದ ಹೊರಗಡೆ ನೀವು ತೊಡಗಿಸಿಕೊಳ್ಳುವಂತಹ ವ್ಯಾಪಾರ, ವ್ಯವಹಾರ, ನೌಕರಿ ಈ ಕ್ಷೇತ್ರಗಳಲ್ಲಿ ನಿಮಗೆ ಜಯ ಇರುತ್ತೆ. ಮನೆಯಲ್ಲಿ ಟೆನ್ಷನ್ ಇರುತ್ತೆ. ಯಾವ ರೀತಿಯ ಟೆನ್ಷನ್ನು? ದಾಂಪತ್ಯದಲ್ಲಿ ಹೊಂದಾಣಿಕೆ ಸ್ವಲ್ಪ ಕಡಿಮೆ ಆಗುತ್ತೆ, ಮಾತಿಗೆ ಮಾತು ಬಂದು ವಿರಸ, ಜಗಳ. ಅದೇ ರೀತಿ ಮನೆಯಲ್ಲಿ ತಂದೆ ಮಕ್ಕಳಿಗೆ ಒಂದು ಸ್ವಲ್ಪ ವಾದ ವಿವಾದ, ಮಾತುಕತೆ ಆಗುತ್ತೆ. ಒಂದು ಸ್ವಲ್ಪ ತಾಯಿ ಮಕ್ಕಳಿಗೆ, ಯಾಕೆಂದರೆ ತಾಯಿ ಮಕ್ಕಳಿಗೆ ಯಾವ ರೀತಿ ಅಂದರೆ, ಮಗ ತುಂಬ ಫೋನಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ, ಮಾತು ಕೇಳ್ತಾ ಇಲ್ಲ, ಮಗಳು ಸ್ಟಡಿಯಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಜಾಸ್ತಿ ಅವರು ಟಿ ವಿಗೋ, ಮೊಬೈಲ್ಗೋ ಮತ್ತೊಂದಕ್ಕೂ ಅಡಿಕ್ಟ್ ಆಗಿದ್ದಾರೆ. ಈ ರೀತಿಯಾದಂತಹ ಒಂದು ಕಳವಳ, ಆತಂಕ ಮಕರ ರಾಶಿಯವರಿಗೆ ಕಾಡುತ್ತೆ. ಅದರಿಂದ ಹೊರಗಡೆ ಬರಬೇಕು ಅಂದರೆ ಪರಿಹಾರಗಳನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಇನ್ನು ವಿಶೇಷವಾಗಿ ಮಕರ ರಾಶಿಯವರಿಗೆ ಈ ವಾರ ಪೂರ್ತಿ ಕಷ್ಟಗಳು ಅನ್ನೋದಕ್ಕಿಂತ ನಮಗೆ ಚಾಲೆಂಜಸ್ ಎದುರುಗಡೆ ಬಂದಿಲ್ಲತ್ತೆ. ಒಂದು ಚಾಲೆಂಜಸ್ನ ನೀವು ಹೊಡೆದು ಹಾಕಿ ಗೆದ್ವಿ, ನಮಗೆ ಸಕ್ಸಸ್ ಸಿಕ್ತು ಅಂಥೇಳಿ ನೀವು ರಿಲ್ಯಾಕ್ಸ್ ಆಗಿ ಇನ್ನೇನು ಎದ್ದು ಇನ್ನೊಂದು ಕೆಲಸ ಮಾಡೋಕ್ಕೆ ಹೋಗ್ತೀರಾ,
ಇನ್ನೊಂದು ಚಾಲೆಂಜ್ ಎದುರುಗಡೆ ನಿಂತಿರುತ್ತೆ. ಅದನ್ನು ಹೊಡೆದುರುಳಿಸಿ ಮತ್ತೆ ನೀವು ಇನ್ನೊಂದು ಕೆಲಸಕ್ಕೆ ಹೋಗ್ತೀರಾ, ಇನ್ನೊಂದು ಚಾಲೆಂಜ್ ಎದುರುಗಡೆ ನಿಲ್ಲುತ್ತೆ. ಈ ವಾರ ಸ್ವಲ್ಪ ಕಠಿಣ ಚಾಲೆಂಜಸ್ಗಳು ಬರುತ್ತೆ. ಅದನ್ನು ಹೊಡೆದು ಹಾಕುವಂಥ ಶಕ್ತಿ ನಿಮಗೆ ಕೊಡಬೇಕು ಅಂದರೆ ಅದು ಶ್ರೀಕೃಷ್ಣನ ಮಧುರಾಷ್ಟಕಂ ಸ್ತೋತ್ರವನ್ನು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಬೆಳಗ್ಗೆ ಸಂಜೆ ಅದನ್ನು ಕೇಳ್ಕೊಳ್ಳಿ. ಇವತ್ತು ನೀವು ಬೆಳಗ್ಗೆ ಸಂಜೆ ಕೇಳಿದರೆ ನಾಳೆಗೆ ಯಾವ ಕಷ್ಟಗಳು ಬರುತ್ತೆ ಅದು ಹಾಗೆಯೇ ಸೈಡಿಗೆ ಹೋಗುತ್ತೆ, ನಿಮ್ಮ ಜೀವನ ಸುಗಮ ಆಗುತ್ತೆ. ಅದೇ ರೀತಿ ಮಕರ ರಾಶಿಯವರು ಈ ವಾರ ವಿಶೇಷವಾಗಿ ಮಂಗಳವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಅಭಿಷೇಕ ಅರ್ಚನೆ ಮಾಡಿಸೋದ್ರಿಂದ ಬಹಳ ಶುಭ ಫಲಗಳು ಸಿಗುತ್ತೆ. ನೀವು ಮನೆಯಲ್ಲಿ ಮಂಗಳ ಕಾರ್ಯವನ್ನು ಮಾಡುವಂಥ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಲ್ಲ ವೀಕ್ಷಕರೇ, ಹೌದಲ್ವಾ? ಹೌದು. ಮಕರ ರಾಶಿಯವರು ನಿಮ್ಮ ಮನೆಯಲ್ಲಿ ಮದುವೆ, ಮುಂಜಿವೆ, ಗೃಹ ಪ್ರವೇಶ, ಮತ್ತೊಂದು ಮಗದೊಂದು, ವಾಹನ ಖರೀದಿ, ಈ ರೀತಿಯಾಗಿ ಶುಭ ಕೆಲಸಗಳ ಬಗ್ಗೆ ಯೋಜನೆಗಳನ್ನು ಮಾಡ್ತಾ ಇದ್ದೀರಿ. ಅದರ ಬಗ್ಗೆ ನಿಮಗೆ ಕನ್ವರ್ಷನ್ 100% ಸಕ್ಸಸ್ ಸಿಗುತ್ತೆ, ಸಿಹಿ ಫಲ ಸಿಗುತ್ತೆ. ಬರೆದಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಮಕರ ರಾಶಿಯವರಿಗೆ ಸೋಮವಾರ ಶುಕ್ರವಾರ ಶುಭವಾರ. ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ನೇರಳೆ ಬಣ್ಣ ಅಂತ ಹೇಳಬಹುದು. ಪರಿಹಾರ ರೂಪದಲ್ಲಿ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀ ಕೃಷ್ಣ ಮಧುರಾಷ್ಟಕಮನ್ನು ಕೇಳ್ಕೊಳ್ಳಿ. ಮನೆಯಿಂದ ಹೊರಗಡೆ ಹೊರಡುವಾಗ 108 ಬಾರಿ ಓಂ ಘೃಣಿ ಸೂರ್ಯಾಯ ನಮಃ, ಓಂ ಘೃಣಿ ಸೂರ್ಯಾಯ ನಮಃ ಮಂತ್ರ ಅಂದ್ಕೊಂಡು ಹೊರಗಡೆ ಹೊರಡಿ. ಸೂರ್ಯನ ಥರ ನಿಮ್ಮ ಪ್ರಕಾಶ, ಪ್ರಭೆ, ತೇಜಸ್ಸು ಎಲ್ಲ ಬೆಳಗತ್ತೆ. ಮಕರ ರಾಶಿಯ ಅವರನ್ನು ಈ ವಾರ ಹಿಡಿದು ನಿಲ್ಲಿಸುವಂಥ ತಾಕತ್ತು, ಧೈರ್ಯ ಯಾರಿಗೂ ಇರೋದಿಲ್ಲ. ಸೂರ್ಯನ ಆರಾಧನೆ ಈ ವಾರ ನಿಮಗೆ ಅತ್ಯಂತ ಹೆಚ್ಚಿನ ಬಲ ಕೊಡುತ್ತೆ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೀಕ್ಷಕರೇ, ಕುಂಭರಾಶಿ. ವೀಕ್ಷಕರೇ, ಈಗ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿಯವರಿಗೆ ಈ ವಾರ ಅತ್ಯಂತ ರಿಲ್ಯಾಕ್ಸ್ ಆಗುವಂತಹ ವಾರ. ಶನಿ ಕಾಟದಿಂದ ಪಾರ್ಷಿಯಲಿ ಸಾಕಷ್ಟು ಒಂದು 75% ನಾವು ರಿಲ್ಯಾಕ್ಸೇಷನ್ ಮುಕ್ತಿಯನ್ನು ಪಡೆಯುವಂತಹ ವಾರ. ಯಾಕೆಂದರೆ ಸಾಡೆ ಸಾತಿಯ ಒಂದು ವಿಶೇಷ ಹಿಡಿತದಿಂದ ನೀವು ಸಾಕಷ್ಟು ಬಳಲಿದ್ದೀರಿ. ಮಕರ, ಕುಂಭ, ಮೀನ, ಈಗ 2025 ಮಾರ್ಚ್ 29ರಿಂದ ಮೇಷರಾಶಿಯವ್ರಿಗೂ ಕೂಡ ಈ ಒಂದು ಸಾಡೆ ಸಾತಿ ಆರಂಭ ಆಗಿರುವಂಥದ್ದು. ಆದರೆ ಕುಂಭರಾಶಿಯವರು ಈಗಲೂ ಕೂಡ ಸ್ವಲ್ಪ ಕಿರಿಕಿರಿ, ಕೆಲಸದಲ್ಲಿ ವಿಳಂಬ, ಶತ್ರುಕಾಟ, ಮನೆಯಲ್ಲಿ ದಾಂಪತ್ಯದಲ್ಲಿ ವಿರಸ, ಇದೆಲ್ಲವನ್ನು ಫೇಸ್ ಮಾಡ್ತಾ ಇದ್ದೀರಿ. ಕುಂಭರಾಶಿಯವರು ವಿಶೇಷವಾಗಿ ಕುಂಭರಾಶಿಯವರು ಮತ್ತು ಇತರ ಎಲ್ಲ ರಾಶಿಯವರು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬೇಕು. ನನ್ನ ಹತ್ರ ಎನಲೈಸ್ ಮಾಡ್ಕೋಬೇಕು. ದಶೆ ಭುಕ್ತಿಗೆ ವಿಶೇಷವಾಗಿ ರೆಮಿಡಿ ಬೇಕು ಅಂತಂದರೆ ನಾನು ಸುಧೀಂದ್ರ ದೇಶಪಾಂಡೆ ಗುರೂಜಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ ದಯಮಾಡಿ ಅಂತ ರಿಕ್ವೆಸ್ಟ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ನಮ್ಮ ತಂಡದಿಂದ ನಿಮಗೆ ಮೆಸೇಜ್ ಬರುತ್ತೆ. ಜಾತಕವನ್ನು ಪರಿಶೀಲನೆ ಮಾಡಿಸ್ಕೋಬಹುದು. ಕುಂಭರಾಶಿಯವರಿಗೆ ಈ ವಾರ ವಿಶೇಷವಾಗಿ ಏನಪ್ಪ ಅಂತಂದರೆ, ನೀವು ದಾಂಪತ್ಯದಲ್ಲಿ ಆಗಲೇ ನಾನು ಹೇಳ್ತಾ ಇದ್ದೆ ಸ್ವಲ್ಪ ಕಿರಿಕಿರಿ ಬರುತ್ತೆ ಅಂತ ಹೇಳಿ. ಒಂದು ರಹಸ್ಯ ಹೇಳ್ಕೊಡೋದಕ್ಕೆ, ಇದು ಬರೀ ದಾಂಪತ್ಯ ಅಂತ ಬರಲ್ಲ, ದಾಂಪತ್ಯ ಅಂತಲೂ ಇರಬಹುದು, ಮತ್ತು ಕಚೇರಿ ಇರಬಹುದು, ಮನೆ, ವ್ಯಾಪಾರದ ಕ್ಷೇತ್ರ, ಮತ್ತು ಎಲ್ಲ ಕಡೆಗೂ ಕುಂಭರಾಶಿಯವರು ಈ ವಾರ ಏನು ಮಾಡಬೇಕು ಅಂತಂದರೆ, ಎದುರುಗಡೆ ಇರೋರು ನಿಮಗೆ ಏನೇ ಬೈದ್ರು, ಅವಮಾನ ಮಾಡಿದ್ರು, ಆರಾಮಾಗಿದ್ಬಿಡಿ, ರಿಲ್ಯಾಕ್ಸ್ ಆಗಿದ್ಬಿಡಿ. ಈ ಕಿವಿಯಿಂದ ಕೇಳಿ, ಈ ಕಿವಿಯಿಂದ ಬಿಟ್ಬಿಡಿ. ಯಾಕೆಂದರೆ ಈ ವಾರ ನಿಮ್ಮ ಗ್ರಹಗತಿಗಳು ಸರಿಯಾಗಿಲ್ಲ ಕುಂಭರಾಶಿಯವರದು. ನಾವೇನಾದರೂ ಅವ್ರು ಅಂದರು ಅಂತ ಸಡನ್ನಾಗಿ ನಾವು ರಿಯಾಕ್ಟ್ ಮಾಡಿ ಜಗಳಕ್ಕೆ ಹೋದರೆ ಪೆಟ್ಟು ತಿನ್ನುವವರು ಮತ್ತು ಅವಮಾನಕ್ಕೆ ಇನ್ನೂ ಹೆಚ್ಚು ಗುರಿಯಾಗುವಂಥವ್ರು ಕುಂಭರಾಶಿಯವರೇ ಆಗಿರ್ತಾರೆ. ಹಾಗಾಗಿ ರಿಲ್ಯಾಕ್ಸ್ ಆಗಿರಿ. ಆಯ್ತಪ್ಪ, ನೀವೇ ದೊಡ್ಡವರು, ನೀವೇ ಆ ಕಡೆ, ನೀವು ಆಯಿತು ನಮಸ್ಕಾರ ಅಂಥೇಳಿ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ. ನೀವು ನಿಮ್ಮ ಪಾಡಿಗೆ ನೀವು ಹೊರಟ್ಬಿಡಿ. ನಿಮ್ಮ ಕೆಲಸದಲ್ಲಿ ಜಯ ಸಿಗುತ್ತೆ. ಮಾತಿಗೆ ಮಾತನ್ನು ಬೆಳೆಸಕ್ಕೆ ಹೋಗಬೇಡಿ, ವಾದ ವಿವಾದ ಮಾಡೋಕ್ಕೆ ಹೋಗಬೇಡಿ. ಅವರನ್ನು ಇಗ್ನೋರ್ ಮಾಡಿ. ಯಾವುದನ್ನು ಇಗ್ನೋರ್ ಮಾಡಬಾರ್ದು ಅದನ್ನು ನೋಡಿಕೊಂಡು, ಯಾವುದನ್ನು ಇಗ್ನೋರ್ ಮಾಡಬಹುದು ಅದನ್ನು ಇಗ್ನೋರ್ ಮಾಡಿ. ಅದೇ ರೀತಿ ಇವರಿಗೆ ಕುಂಭರಾಶಿಯವರಿಗೆ ಈ ವಾರ ಏನು ಮಾಡುತ್ತೆ ಅಂದರೆ, ಆಲಸ್ಯ ಹೆಚ್ಚಿನ ರೀತಿಯಲ್ಲಿ ಕಾಣಿಸುತ್ತೆ. ನಿದ್ದೆ, ರಾತ್ರಿ ಹೆಚ್ಚು ನಿದ್ದೆ ಬರೋದಿಲ್ಲ, ನಿಮಗೆ ತುಂಬ ಹೊತ್ತು ಹೊರಳಾಡಬೇಕಾಗತ್ತೆ. ಅದೇ ರೀತಿ ಆಲಸ್ಯ, ನೆಕ್ಸ್ಟ್ ಡೇ ಆಲಸ್ಯ ಕಾಡುತ್ತೆ. ಕೆಲಸದಲ್ಲಿ ವಿಳಂಬಕ್ಕೆ ಇದು ಕೂಡ ಕಾರಣ ಆಗುತ್ತೆ. ಯಾಕೆಂದರೆ ರಾತ್ರಿ ನಿದ್ದೆ ನಮಗೆ ಜಾಸ್ತಿ ಹೊತ್ತು ಬರಲಿಲ್ಲ ಅಂತಂದರೆ ನಮಗೆ ಬೆಳಗ್ಗೆ ಎಚ್ಚರನೇ ಆಗೋದಿಲ್ಲ. ಲೇಟಾಗಿ ಎದ್ದರೆ ಆ ದಿವಸ ಕೆಲಸದಲ್ಲಿ ಹುಮ್ಮಸ್ಸಿರೋದಿಲ್ಲ. ಇದೆಲ್ಲ ಕಾಡುತ್ತೆ. ಅದನ್ನೆಲ್ಲ ನೋಡ್ಕೊಳ್ಳಿ ಕುಂಭರಾಶಿಯವರು. ಇದೆಲ್ಲದರಿಂದ ಹೊರಗಡೆ ಬರಬೇಕು ಅಂತಂದರೆ ಪರಿಹಾರಗಳನ್ನು ಹೇಳ್ಕೊಡ್ತೀನಿ. ಕುಂಭರಾಶಿಯವರಿಗೆ ಅದೃಷ್ಟದ ದಿನ ಬುಧವಾರ, ಶನಿವಾರ. ಅದೃಷ್ಟದ ಸಂಖ್ಯೆ 9 ಮತ್ತು 18. ಅದೃಷ್ಟದ ಬಣ್ಣ ಹಸಿರು. ಪರಿಹಾರ ರೂಪದಲ್ಲಿ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂಥ ಗಜೇಂದ್ರ ಮೋಕ್ಷ ಸ್ತೋತ್ರ ತುಂಬ ಪವರ್ಫುಲ್ ವೀಕ್ಷಕರೇ. ನೀವು ಅದನ್ನೆಲ್ಲ ಕೇಳಿದ್ದೀರಿ.
ಮೊಸಳೆ ಆನೆಯ ಕಾಲನ್ನು ಹಿಡಿದಾಗ ಆನೆ ಶ್ರೀಮನ್ನಾರಾಯಣನ ಪ್ರಾರ್ಥನೆಯನ್ನು ಮಾಡುತ್ತೆ. ಆಗ ನೋಡಿ, ಅವರು ಗಂಧರ್ವರು, ಆ ರೂಪದಲ್ಲಿ ಅವರು ಜನ್ಮ ಪಡೆದಿರ್ತಾರೆ, ಶಾಪಗ್ರಸ್ತರಾಗಿರ್ತಾರೆ. ಅದನ್ನು ಇನ್ನೊಂದು ಸಲ ಕತೆ ಹೇಳ್ತೀನಿ. ಆಗ ಶ್ರೀಮನ್ನಾರಾಯಣ ಆನೆಯ ಮೊರೆಯನ್ನು ಕೇಳಿ, ಆರ್ತನಾದವನ್ನು ಕೇಳಿ ಶ್ರೀಮನ್ನಾರಾಯಣ ಬಂದು ತನ್ನ ಸುದರ್ಶನ ಚಕ್ರದಿಂದ ಮೊಸಳೆಯ ಹಲ್ಲನ್ನು ಮುರಿದು ಆನೆಯನ್ನು ಮೊಸಳೆಯಿಂದ ಬಂಧ ಮುಕ್ತ ಮಾಡುವಂಥದ್ದು. ಇಂಥ ಪವರ್ಫುಲ್. ಇದರ ಅರ್ಥ ಏನು ಅಂತಂದರೆ, ಕುಂಭರಾಶಿಯವರಿಗೆ ಮತ್ತು ಎಲ್ಲ ರಾಶಿಯವರಿಗೆ ಯಾರು ಗಜೇಂದ್ರ ಮೋಕ್ಷವನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ಕೇಳ್ತಾರೋ ಅವರು ತಮ್ಮ ಜೀವನಕ್ಕೆ ಬಂದು ಈ ರೀತಿಯಾಗಿ ಹಿಡಿದಂಥ ಕಷ್ಟವನ್ನು ಗಜೇಂದ್ರ ಮೋಕ್ಷ ಬಂಧ ಮುಕ್ತ ಮಾಡುತ್ತೆ, ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ಕೊಡುತ್ತೆ. ಹಾಗೆ ಈ ಕುಂಭರಾಶಿಯವರು ಈ ವಾರ ಏನು ಮಾಡಬೇಕು ಅಂದರೆ, ಮನೆಯಿಂದ ಹೊರಡುವಾಗ ಅಥವಾ ಮನೆಯಲ್ಲಿರುವವರು ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡಿ ದೇವರ ಮನೆಯ ಹತ್ರ ಬಂದು ಓಂ ಹಂ ಹನುಮಂತೆ ನಮಃ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಅತ್ಯಂತ ಹೆಚ್ಚಿನ ಫಲ ಸಿಗುತ್ತೆ ಕುಂಭರಾಶಿಯವರಿಗೆ ಅಂತ ಹೇಳ್ತಾ, ವೀಕ್ಷಕರೇ ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇದು ಹೇಗಿದೆ ಪರಿಸ್ಥಿತಿ ಅಂತಂದರೆ, ನೋಡಿ, ಕೆಲವೊಂದು ರಾಶಿಯವರಿಗೆ ಏನಾಗುತ್ತೆ ಅಂದರೆ, ಮನೆಯಿಂದ ಹೊರಗಡೆ ಸುಖ ಮತ್ತು ಖುಷಿ ಕೊಡುತ್ತೆ, ಮನೆಯಲ್ಲಿ ಕಿರಿಕಿರಿ. ಆದರೆ ಈ ವಾರ ನೋಡಲಿಕ್ಕಾಗಿ ಮೀನರಾಶಿಯವರಿಗೆ ಮನೆಯಲ್ಲೇ ಹೆಚ್ಚಿನ ಸುಖ ಮತ್ತು ಖುಷಿ ಅಂತ ತೋರಿಸುತ್ತೆ. ದಾಂಪತ್ಯದಲ್ಲಿ ಹೊಂದಾಣಿಕೆ ಇರುತ್ತೆ, ಮಧುರತೆ ಇರುತ್ತೆ, ಮಕ್ಕಳು ನಿಮ್ಮ ಮನಸ್ಸಿಗೆ ಖುಷಿ ಕೊಡ್ತಾರೆ, ಅವರು ಪ್ರೈಸನ್ನು ಗೆದ್ಕೊಂಡ್ಬರ್ತಾರೆ, ಕಾಂಪಿಟೇಟಿವ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ತಾರೆ, ಮಕ್ಕಳಿಂದ ಬಹಳ ಖುಷಿ ಸಿಗುತ್ತೆ ನಿಮ್ಮ ಮನಸ್ಸಿಗೆ. ಅದೇ ರೀತಿ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ, ಹೋಮ ಹವನ ಮಾಡಿಸ್ತೀರಾ, ಒಂದು ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ಕೊಡ್ತೀರಾ, ದೇವರ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ದೈವಿಕ ಚಿಂತನೆ ಭಾವನೆ ಹೆಚ್ಚಾಗುತ್ತೆ, ಮೆಡಿಟೇಷನ್ ಎಲ್ಲ ಮಾಡ್ತೀರಾ. ಆದರೆ ಮನೆಯಿಂದ ಹೊರಗಡೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಕಿರಿಕಿರಿ, ವಿಘ್ನ, ಆತಂಕ ಎದುರುಗಡೆ ಬರುತ್ತೆ. ಕೆಲಸ ಕಚೇರಿಯಲ್ಲಿ ವ್ಯಾಪಾರದಲ್ಲಿ ಕೆಲಸ ಮಾಡುವಂಥವ್ರಿಗೆ ವಿನಾಕಾರಣ ಶತ್ರುಗಳು ಹುಟ್ಕೊಳ್ತಾರೆ. ಅವರಿಗೆ ಅವರ ಮೇಲೆ ನಾನು ಹೇಳ್ತಾ ಇರ್ತೀನಿ ಆಗಾಗ, ಅವ್ರ ಮೇಲೆ ಕಣ್ಣಿಟ್ಟಿರಿ, ಆದರೆ ಪೂರ್ತಿ ಅವ್ರನ್ನೇ ನೋಡಿಕೊಂಡು ಅವ್ರೇನು ಮಾಡ್ತಾ ಇದ್ದಾರೆ ಅಂತ ಕೂತ್ಬಿಟ್ರೆ ನಿಮ್ಮ ಕೆಲಸ ಕಾರ್ಯ ಹಾಳಾಗುತ್ತೆ. ನಿಮ್ಮ ಕೆಲಸ ಕಾರ್ಯದಲ್ಲಿ ಫೋಕಸ್ ಕಳ್ಕೋಬೇಡಿ, ಫೋಕಸ್ ಔಟ್ ಮಾಡೋದು ಬೇಡ, ಆದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕಣ್ಣಿರಲಿ. ಇದು ಮೀನರಾಶಿಯವರಿಗೆ ಈ ವಾರ ತೋರಿಸುವಂತಹ ಒಂದು ಫಲ ಅಂತ ಹೇಳಬಹುದು. ವಿಶೇಷವಾಗಿ ಧನಲಾಭ ಅಂತ ತೋರಿಸುತ್ತೆ. ಮೀನರಾಶಿಯವರಿಗೆ ಸಡನ್ನಾಗಿ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಧನಲಾಭ ಬಂದ್ಬಿಡುತ್ತೆ, ಬಹಳ ಖುಷಿ ಆಗುತ್ತೆ ನಿಮಗೆ. ಶತ್ರು ಕಾಟ, ಟ್ರಾವೆಲಿಂಗಲ್ಲಿ ವಿಶೇಷ ವ್ಯಾಲ್ಯೂಬಲ್ ವಸ್ತುಗಳನ್ನು ಕಳೆದುಕೊಳ್ಳಬಹುದು ಅಂತ ತೋರಿಸ್ತಾ ಇದೆ. ನೀವು ಹಾಗೆ ಮಲಗಿರ್ತೀರ, ಟ್ರಾವೆಲಿಂಗ್ ಮಾಡಬೇಕಾದ್ರೆ ಲ್ಯಾಪ್ಟಾಪ್ ಬ್ಯಾಗ್ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಮೊಬೈಲ್ ಫೋನೇ ಎತ್ಕೊಂಡು ಹೋಗಿರ್ತಾರೆ, ವಾಚ್ ಕತ್ಕೊಂಡು ಹೋಗಿರ್ತಾರೆ. ಈ ರೀತಿಯಾಗಿ ಬಹಳ ಜಾಗೃತಿಯಾಗಿರಬೇಕು. ಮನೆಯಿಂದ ನೀವು ಹೊರಗಡೆ ಹೊರಡುವ ಮುನ್ನ ಮನೆಯ ವ್ಯಾಲ್ಯೂಬಲ್ ಥಿಂಗ್ಸನ್ನು ಕಾಯ್ಕೊಳ್ಳಿ, ಬೀಗವನ್ನು ಸರಿಯಾಗಿ ಹಾಕಿ ಹೊರಡಿ. ಅರ್ಜೆಂಟ್ ಬೀಗವನ್ನೇ ಹಾಕದೇನೆ ಹೊರಟುಬಿಡೋದು ಅಥವಾ ಬೀಗವನ್ನು ಕಿಟಕಿಯ ಪಕ್ಕ ಇಟ್ಟು ಹೊರಡೋದು, ಈ ರೀತಿಯಾದಂಥ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಮ ನೆಗ್ಲಿಜಿಯನ್ಸಿಯಿಂದ ವಸ್ತುಗಳನ್ನು ಕಳೆದುಕೊಳ್ಳಬಹುದು ಅಂತ ಮೀನರಾಶಿಯವರಿಗೆ ತೋರಿಸ್ತಾ ಇದೆ. ವಿದೇಶ ಪ್ರವಾಸದ ಯೋಗ ಅಂತಲೂ ಕೂಡ ತೋರಿಸ್ತಾ ಇದೆ. ಪ್ರಯಾಣ ನೀವೇನು ಮಾಡ್ತೀರಿ ಅದರಿಂದ ಫೈನಾನ್ಷಿಯಲ್ ಗೇನ್ಸ್ ಬರುತ್ತೆ ಅಂತ ತೋರಿಸ್ತಾ ಇದೆ. ಮೀನರಾಶಿಯವರಿಗೆ ಬುಧವಾರ ರವಿವಾರ ಅದೃಷ್ಟ ಕೊಡುತ್ತೆ. ಅದೃಷ್ಟದ ಸಂಖ್ಯೆ 3. ಮೀನರಾಶಿಯವರಿಗೆ ಅದೃಷ್ಟದ ಬಣ್ಣ ನೀಲಿ. ಪರಿಹಾರ ರೂಪದಲ್ಲಿ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂಥ ಮಧುರಾಷ್ಟಕಂ ಸ್ತೋತ್ರವನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ಮನೆಯಿಂದ ಹೊರಡುವ ಮುನ್ನ ಮೀನರಾಶಿಯವರು ಇಷ್ಟೇ ಕಾಳು, ಸೋಂಪು ಕಾಳನ್ನು ಬಾಯಿಗೆ ಹಾಕ್ಕೊಂಡು ಹೊರಡೋದ್ರಿಂದ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ. ಇನ್ನೂ ಹೆಚ್ಚಿನ ಫಲ ಸಿಗಬೇಕು ಅಂದರೆ ಮೀನರಾಶಿಯವರು ಓಂ ಮಹಾಲಕ್ಷ್ಮಿಯೇ ನಮಃ ಮಂತ್ರವನ್ನು ಬೆಳಗ್ಗೆ ಸಂಜೆ ಹೇಳ್ಕೊಳ್ಳಿ. ನಿಮ್ಮ ಹಣ ಪರ್ಸು ಜೇಬಿನಿಂದ ತುಂಬಿರುತ್ತೆ. ಕಷ್ಟಪಟ್ಟು ಕೆಲಸ ಮಾಡೋದನ್ನು ನಿಲ್ಲಿಸೋದು ಬೇಡ. ನಾವು ಹೇಳುವಂತಹ ಮೇಲ್ನೋಟಕ್ಕೆ ಸರಳ ಸುಲಭ ಅನಿಸಿದ್ರು ಕೂಡ ಅಂಥ ರೆಮಿಡಿಗಳನ್ನು ಕೂಡ ಮಾಡದೇ ಇರೋದು ಬೇಡ. ವೀಕ್ಷಕರೇ ನೋಡಿದ್ರಲ್ಲ, ಮೇಷರಾಶಿಯಿಂದ ಮೀನರಾಶಿಯವರೆಗೂ ಫಲಾಫಲಗಳನ್ನು ಹೇಳಿದ್ದೀನಿ. ನಿಮಗೆ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ. ಹಾಗೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಎಲ್ರಿಗೂ ಒಂದು ಪ್ರಚಾರ ಮಾಡೋದಕ್ಕೆ ಮರಿಬೇಡಿ. ಯಾಕೆಂದರೆ ನಿಮ್ಮ ಮನೆಯಲ್ಲಿ ಸ್ನೇಹಿತರ ಬಳಗದಲ್ಲಿ ರಿಲೇಟಿವ್ಸ್, ನೇಬರ್, ಫ್ರೆಂಡ್ಸ್ ಎಲ್ಲರೂ ಕೂಡ ಮೇಷರಾಶಿಯಿಂದ ಮೀನರಾಶಿಯವರು ಇರಬಹುದಲ್ಲ, ಅವ್ರಿಗೂ ಈ ಸಂಚಿಕೆಯನ್ನು ಶೇರ್ ಮಾಡೋದ್ರಿಂದ ಅವ್ರಿಗೂ ಪಾಪ ಆ ವಾರದ ಫಲಾಫಲಗಳು ಮತ್ತು ಪರಿಹಾರಗಳು ಸಿಗುತ್ತೆ. ಅವ್ರಿಗೂ ಒಳ್ಳೆಯದಾಗುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ. ಅದೇ ರೀತಿ ವೀಕ್ಷಕರೇ, ನೀವು ನನ್ನ ಜೊತೆಗೆ ನೇರವಾಗಿ ದೂರವಾಣಿಯಲ್ಲಿ ಮಾತಾಡಬೇಕಾ, ಫೋನ್ನಲ್ಲಿ, ಅದಕ್ಕೂ ವ್ಯವಸ್ಥೆ ಇದೆ. ನೀವು ನಿಮ್ಮ ಜಾತಕವನ್ನು ನನ್ನೊಟ್ಟಿಗೆ ಪರಿಶೀಲನೆ ಮಾಡಿಸ್ಕೋಬೇಕಾ, ನನ್ನ ಜೊತೆಗೆ ಮಾಡಿಕೊಡ್ತೀನಿ. ಹಾಗಾದರೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಸುಧೀಂದ್ರ ದೇಶಪಾಂಡೆ ಗುರುಗಳ ಜೊತೆಗೆ ದೂರವಾಣಿಯಲ್ಲಿ ಮಾತಾಡೋದಕ್ಕೆ ಅಪಾಯಿಂಟ್ಮೆಂಟ್ ಬೇಕು ಅಂತ ಕೇಳಿ, ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು ಅಂತ ಕೇಳಿ ನಾನು ಮಾಡಿಕೊಡ್ತೀನಿ. ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ, ನಾನು ನಿಮ್ಮ ಮನೆಗೆ ವಾಸ್ತು ಪರಿಶೀಲನೆ ಮಾಡೋದಕ್ಕೆ ಬರಬೇಕಾ,
ಮನೆ ಇರ್ಬೋದು, ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಲು, ಕಾರ್ಖಾನೆ, ಎಲ್ಲ ಕಮರ್ಷಿಯಲ್ ಪ್ಲೇಸಸ್ಗೂ ನಾನು ವಾಸ್ತು ವಿಸಿಟ್ಗೆ ಹೋಗ್ತಾ ಇರ್ತೀನಿ. ನಿಮ್ಮ ಮನೆಗೂ ಕೂಡ ಕಮರ್ಷಿಯಲ್ ಪ್ಲೇಸಸ್ಗೂ ಕೂಡ ನೀವು ನನ್ನನ್ನು ಕರೆಸ್ಕೋಬೋದು. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ. ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸಸ್ಗೆ ನನ್ನ ಕರೆಸಿದರೆ ಅಲ್ಲೇ ಬಂದು ವಾಸ್ತು ಡಿಫೆಕ್ಟ್ಸನ್ನು ನಿಮ್ಮ ಮುಂದೆ ತೋರಿಸ್ತೀನಿ. ಕೆಡವದೆ, ಕಟ್ಟದೆ, ಆಲ್ಟ್ರೇಷನ್ ಮಾಡದೆ ವಾಸ್ತುಗೆ ನಾನು ಪರಿಶೀಲನೆ ಮಾಡಿಬಿಟ್ಟು ಅಲ್ಲೇ ಸಲಹೆ, ಅಲ್ಲೇ ನಿಮಗೆ ಒಂದು ಸೊಲ್ಯೂಷನ್ ಕೊಟ್ಟು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಮತ್ತೆ ಮುಂದಿನ ವಾರ ಸಾಪ್ತಾಹಿಕ ವಾರ ಭವಿಷ್ಯದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ನಿಮ್ಮ ಮುಂದೆ ಬರ್ತೀನಿ. ಭಗವಂತ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದು ಮಾಡಲಿ. ಈ ಸಂಚಿಕೆಯನ್ನು ಎಲ್ರಿಗೂ ಶೇರ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.